ಕರ್ನಾಟಕದಲ್ಲಿ 6 ಕೋಟಿ ಜನಕ್ಕೆ ಒಂದು 25 ಜನ ರಾಜ್ಕುಮಾರ್ ಬೇಕಾಗ್ತಾರೆ, ಒಂದು 25 ಜನ ನರಸಿಂಹರಾಜರು ಬೇಕು, ಒಂದು 25 ಜನ ಬಾಲಕೃಷ್ಣ ಬೇಕು. ಸರ್ ಹೆಂಗೆ ನೀವು ಇದುವರೆ ತನಕನೂ ರೆಲೆವೆಂಟ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಅನ್ಸುತ್ತೆ? ನಾವು ಮುಖಕ್ಕೆ ಬಣ್ಣ ಹಚ್ಚೋದು, ನಾಲ್ಗೆಗಲ್ವಲ್ಲ. ನಾನು ಒಂದು 50% ರೆಡಿ ಆಗ್ತೀನಿ, ಇನ್ನೊಂದು 50% ನಾನು ಎದುರಿಗಿನ ಆ್ಯಕ್ಟರ್ನ ಡಿಪೆಂಡ್ ಆಗ್ತೀನಿ. ಈ ಥರ ಕಾಮಿಡಿ ಆಗಿರೋರು ಈ ಥರದ್ದು ಒಂದು ಕಥೆ ಮಾಡಿದಾರಲ್ಲ ಅನ್ನೋದೇ ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಸ್ವಲ್ಪ ನಾನು ಕಾಸ್ಟ್ ಮಾಡ್ತಾರೆ ಅಂತಂದರೆ ನಾನು ಚೆನ್ನಾಗೇ ಮಾಡಬೇಕು. ಅವನು ಸುಮ್ಮನೆ ಬಂದ್ಬಿಟ್ಟು ಏನೋ ತೊದಲ್ಕೊಂಡೇನೋ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವೆಲ್ಲ ಇರಲ್ರಿ, ಅವೆಲ್ಲ ಆಗಲ್ಲ ಅಲ್ಲಿ. ನಮ್ಮಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು ಅದಕ್ಕೆ ಒತ್ತು ಕೊಟ್ಟಿಲ್ಲ. ಸಿನಿಮಾದಲ್ಲಿ ಬರೋದಿಲ್ಲ ಸೂತ್ರಧಾರ, ಚಾನ್ಸೇ ಇಲ್ಲ. ದುನಿಯಾ ಸಿನಿಮಾದಲ್ಲಿ ಸೂರಿ ಮಾಡಿ ಸೂತ್ರಧಾರನ ಪಾತ್ರ ತಲೆ ಬಾಚ್ಕೊಳ್ಳಿದ್ದು ಫೋಟೋಕ್ಲಿ ಗೇಮಿ 10 ರೂಪೀಸ್ ಅಂದರೆ ನನಗೆ ಅದ್ರದ್ದೇ 26 ಬರೋದು. ಗೇಮಿನ ಹಾಕಣಿ, ಗೇಮಿ 1 ರೂಪಾಯಿ, ಗೇಮಿ 5 ಪೈಸಾ. ಇಂಡಿಯಾದಲ್ಲಿರೋರು ಪರ್ಫಾರ್ಮರ್ಸು ಆ್ಯಕ್ಟರ್ಸ್ ಕಮ್ಮಿ ಇದ್ದಾರೆ ಅಂತ. ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ಶಾಖಾಹಾರಿ ಚಿತ್ರತಂಡ ಇದೆ. ಮೊದಲನೇದಾಗಿ ರಂಗಾಯಣ ರಘು ಸರ್, ಸಂದೀಪ್ ಸುಂಕದ್ ಹಾಗೂ ಗೋಪಾಲಕೃಷ್ಣ ದೇಶಪಾಂಡೆ. ನಿಮ್ಮೆಲ್ರಿಗೂ ಸ್ವಾಗತ. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಸರ್, ಇವತ್ತಷ್ಟೇ ಅಭಿನಯಾಸುರ ಅನ್ನುವಂಥ ಒಂದು ಬಿರುದು ನಿಮಗೆ ದಕ್ಕಿದೆ. ಇದ್ರ ಬಗ್ಗೆ ಮಾತಾಡೋದಾದರೆ ನಿಮ್ಗೆ ಏನು ಅನಿಸುತ್ತೆ ಸರ್? ಏನು ಅವ್ರ ಪ್ರೀತಿ ಅಂತ ಅನಿಸುತ್ತೆ. ಅದೊಂದು ಇನ್ನೊಂಥರ ಒಂದೇನಪ್ಪ ಅಂದರೆ ಇನ್ನು ಹೆಚ್ಚು ಅದೇ ಖುಷಿ ಮೇಲೆ ಖುಷಿ ಮತ್ತು ಜವಾಬ್ದಾರಿ ನಮ್ಮೆಲ್ರಿಗೂ ತಡವಾಗಿ ಬಂದಿದೆ ಅಂತ ಅನಿಸುತ್ತೆ ಸರ್, ಅಷ್ಟೇ. ನಂಗೆ ಆ ಥರದಲ್ಲೆಲ್ಲ ನನಗೆ ಆ ಥರದ ಬಿರುದುಗಳು ನನಗೇನು ಬೇಕಿಲ್ಲ. ಒಬ್ಬ ಯಾವೋ 3-4 ತಿಂಗಳ ಹಿಂದೆ ಬಂದು ಕೇಳಿದ್ರು, ಅಯ್ಯೋ ಅವೆಲ್ಲ ಬೇಡಪ್ಪ, ಯಾಕೆ ಸುಮ್ಮನೆ ಆರಾಮಾಗಿದ್ದೀವಿ, ಅದು ನಮ್ಮದೆಲ್ಲ ಭಾರಗಳನ್ನು ಪಾತ್ರಕ್ಕೆ ಹಾಕ್ಬಿಡೋಣ, ನಾವು ಆರಾಮಾಗಿರೋಣ ಅಂತ ಹೇಳಿದೆ ನಾನು. ಅವರೇನೋ ಇವತ್ತು ಅದನ್ನ ಕಾರ್ಯಕ್ರಮ ಮಾಡ್ಕೊಂಡಿದ್ರು. ಮತ್ತೊಂದು ಸರಿ ಎಲ್ಲನೂ ಯಾಕೆಂದರೆ ಈ ಸಾಂಸ್ಕೃತಿಕ ಈ ಜೀವನ ಇದೆಯಲ್ಲ, ಇದು ನಂದೊಬ್ಬಂದೇ ಆಗಿರೋಕ್ಕೆ ಸಾಧ್ಯ ಅಲ್ಲ. ತುಂಬ ಜನ ನಮಗೆ ಸಹಾಯ ಮಾಡಿರ್ತಾರೆ. ತುಂಬ ಜನ ಡೈರೆಕ್ಟರ್ ಆಗ್ಬೋದು, ನಾಟಕ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು, ಡೈಲಾಗ್ ಬರೆಯೋರಾಗ್ಬೋದು, ನಿರ್ಮಾಪಕರು, ನಿರ್ದೇಶಕರು, ಒಂದು ಕಾಸ್ಟ್ಯೂಮ್ನವರು, ಮೇಕಪ್ನವರು, ಹೀಗೆ ಸಿಕ್ಕಾಪಟ್ಟೆ ನಮಗೆ ಈ ಯಾವುದು ನಮ್ಮದಲ್ಲದಕ್ಕೆ ಅವರು ನಮಗೋಸ್ಕರ ಕೆಲಸ ಮಾಡಿರ್ತಾರೆ. ಅವರೆಲ್ಲರನ್ನೂ ನೆನಪಿಸ್ಕೊಳಂಗಾಯ್ತು, ಅವರೆಲ್ಲರಿಗೂ ಕೃತಜ್ಞತೆ ಹೇಳಂಗಾಯ್ತು. ಅವರಿಂದಾಗಿ ನಾವು ಅಷ್ಟೇ ಎಲ್ಲ ನಾವು ಒಬ್ಬರೇ ಮಾಡ್ಕೊಳ್ಳೋದಲ್ವಲ್ಲ ಇದು. ಯಾರೋ ನಮ್ಮ ಬಗ್ಗೆ ಇವರೇ ಈ ಪಾತ್ರನ ಇವ್ರು ಯೋಚನೆ ಮಾಡ್ಕೊಂಬಂದು ನನಗೆ ಹೇಳಿದಾಗ ನಾನು ಮೊದಲು ಪರಿಚಯನೂ ಇಲ್ಲ ಅವ್ರಿಗೆ. ನಾನು ಸಿನಿಮಾ ನೋಡಿದ್ದಾರೆ ಅವರು. ಅಂದರೆ ಸಿನಿಮಾ ಶಕ್ತಿ ಅಷ್ಟೇ, ಇದು ನಮ್ಮ ಶಕ್ತಿನೂ ಅಲ್ಲ. ಸಿನಿಮಾದ ಮೂಲಕ ಇದೊಂದು ಅವ್ರು ಕೊಟ್ಟಿದ್ದಾರೆ, ಅದೊಂದು ಅವ್ರ ಪ್ರೀತಿಗೆ ಅಂತ ಅನಿಸುತ್ತೆ. ಮತ್ತು ಒಂದು ಸರಿ ನಾವೆಲ್ಲ ಹೌದಲ್ವ, ಇದು ಯಾವುದು ನಮ್ದಲ್ವಲ್ಲ, ಮತ್ತು ತಿರ್ಗಾಕಿ ನಮಗೆ ಕೊಡ್ತಾವ್ರೆ ಅಂತ ಅನಿಸುತ್ತೆ. ಸಂದೀಪ್, ನೀವು ಮುಂಚೆ ಮಾತಾಡ್ಬೇಕಾದ್ರೆ ಅಭಿನಯಾಸುರ ಅನ್ನೋದನ್ನ ನೀವೇ ಕಾಯಿನ್ ಮಾಡಿದ್ದು ಟರ್ಮ್ ಸರ್ಗೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಇಲ್ಲ, ಇದರಲ್ಲಿ 2 ಶೇಡ್ ಅಂತ ಅನ್ಕೊಂಡಿದ್ದು ಅಷ್ಟೇ. ಅಭಿನಯ ಸುರನೂ ಆಗುತ್ತೆ, ಅಭಿನಯ ಅಸುರನೂ ಆಗುತ್ತೆ ಅನ್ನೋ ಥರ. ಅಂದರೆ ನಟನೆಯಲ್ಲಿ ಸುರರು ಹೌದು, ಅಸುರರು ಹೌದು ಅನ್ನೋ ಥರ ಒಬ್ಬ ದೈತ್ಯ ಪ್ರತಿಭೆ ಅನ್ನೋ ಥರ ಅನ್ಸುತ್ತೆ. ನಾವೆಲ್ಲ ಆ್ಯಕ್ಚುಲಿ ಜಾಸ್ತಿ ಮಾತಾಡಬಾರ್ದು. ಅಂದರೆ ನಾನು ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಅಷ್ಟೇ ಇದು. ನಮ್ಮ ಸಿನಿಮಾದಲ್ಲಿ ಎಲ್ಲ ಥರದ ಅಂದರೆ ನವರಸಗಳನ್ನು ಹೊಂದಿರುವಂಥ ಪಾತ್ರ ಇದು. ಸೊ ಹಾಗಾಗಿ ಬಹುಶಃ ನಮ್ಮ ಸಿನಿಮಾದ ಮೂಲಕ ಅಥವಾ ನಮ್ಮ ಸಿನಿಮಾ ನೋಡಿದ ಮೇಲೆ ಈ ಥರದ್ದೇನೋ ನಮಗೇನೋ ಒಂದು ಅತಿಶಯಕ್ಕೆಲ್ಲ ಅನಿಸುತ್ತೇನೋ ಈ ಥರದೊಂದು ಬೀರೋದು ಅಂತ ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ನಾವು ಯಾವುದು ಸೂಕ್ತ ಅಂತ ಬಂದಾಗ ಇದು ಪಕ್ಕ ಅಂತ ಅನಿಸಿ ಸರಿಗೆ ಇಟ್ಕೊಟ್ಟಿದ್ದು. ಸಂದೀಪ್, ಇದು ನಿಮ್ಮ ಮೊದಲ ನಿರ್ದೇಶನದ ಫುಲ್ ಫ್ಲೆಜ್ಡ್ ಸಿನಿಮಾ. ಹೌದು. ಇದಕ್ಕೆ ಮುಂಚೆ ನೀವು ಲಾಸ್ಟ್ ಪೇಜ್ ಕ್ರಿಯೇಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಮೂಲಕ ಸಾಕಷ್ಟು ಶಾರ್ಟ್ ವಿಡಿಯೋಸ್ ಸಾಕಷ್ಟು ಮಾಡಿದ್ದೀರಾ ಕೆಲಸ. ರಂಗಾಯಣ ರಘು ಸರ್ ಅನ್ನುವಂಥ ಒಬ್ಬ ಮೇರು ಕಲಾವಿದನ್ನ ನಿಮ್ಮ ಸಿನಿಮಾಗೆ ಕಾಸ್ಟ್ ಮಾಡಬೇಕಾದ್ರೆ ನೀವು ಆಸ್ ಅನ್ ಆಡಿಯನ್ಸ್ ಕೂಡ ಅವರನ್ನ ನೋಡಿರ್ತೀರಾ, ನಿರ್ದೇಶಕರಾಗೂ ನೋಡಿರ್ತೀರಾ. ನಿಮ್ಮ ಪ್ರಕಾರ ರಘು ಸರ್ ಸ್ಟ್ರೆಂತ್ ಆಸ್ ಅನ್ ಆಕ್ಟರ್ ಏನು ಅಂತ ಅನ್ನಿಸ್ತು ಈ ಸಿನಿಮಾ ಮಾಡಿದ್ಮೇಲೆ? ಸ್ಟ್ರೆಂತ್ ಅಂತ ಹೇಳಿದ್ರೆ ಭಾಳ ನಾನು ಆ್ಯಕ್ಚುಲಿ ತುಂಬ ಸಣ್ಣವನು. ಆ್ಯಕ್ಚುಲಿ ನಾವು ಸರ್ ಸ್ಟ್ರೆಂತ್ ಬಗ್ಗೆ ಮಾತಾಡೋಷ್ಟು ನನಗೆ ಸ್ಟ್ರೆಂತ್ ಇಲ್ಲ ಅನ್ಸುತ್ತೆ. ಅಲ್ಲ ಸರ್, ಇಲ್ಲ ಸೀರಿಯಸ್ಲಿ. ಅಂದರೆ ಆ್ಯಕ್ಚುಲಿ ಹೆಂಗೆ ಅಂದರೆ ಅವ್ರು ಒಪ್ಕೊಂಡಾಗಲೇ ನಾನು ಅರ್ಧ ಗೆದ್ದಂಗೆ ಅಂತ ಹೇಳ್ಬಿಟ್ಟಿದ್ದೆ ನಾನು. ಅಂದರೆ ಕತೆಗೆ ಅವ್ರು ಈ ಥರದೊಬ್ಬ ನಟ ಬೇಕಿತ್ತು ಅಂತ ನಾನು ಮೆಂಟಲಿ ಫಿಕ್ಸ್ ಆದಾಗಲೇ ಅವ್ರು ಒಪ್ಕೊಂಡಾಗಲೇ 50% ಇಲ್ಲ ಸಿನಿಮಾ ಗೆದ್ದಿದೆ ಇದು, ಇನ್ನೇನಿದ್ರು ನಮ್ಮದು ಎಕ್ಸಿಕ್ಯೂಷನ್ ಚೆನ್ನಾಗಾಗಬೇಕಷ್ಟೇ ಅಂದ್ಕೊಂಡಂಗೆ ಅಂತ. ಆ್ಯಕ್ಚುಲಿ ಅಷ್ಟೇ, ನಾವು ಆ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡಿದ್ದೀನಿ, ಅದು ನನ್ನ ಸ್ಟ್ರೆಂತ್ ಅಷ್ಟೇ. ಬಿಟ್ಟರೆ ಸರ್ರ ಸ್ಟ್ರೆಂತ್ ಬಗ್ಗೆ ಅಷ್ಟು ಮಾತಾಡೋಷ್ಟು ದೊಡ್ಡನಲ್ಲ ಅಷ್ಟೇ. ಅದು ಅಷ್ಟೇ ಹೇಳ್ಬೋದು. ಅಂದರೆ ಏನಕ್ಕೆ ಅಂದರೆ ಈ ಪಾತ್ರಕ್ಕೋಸ್ಕರ ನಾನು ರಘು ಸರೇ ಬೇಕು ಅಂತ ಉದ್ದೇಶ ಏನಂದರೆ, ಈ ಪಾತ್ರದಲ್ಲಿ ಭಾಳಷ್ಟು ವೇರಿಯೇಷನ್ ಇದೆ. ವೇರಿಯೇಷನ್ ಅನ್ನೋದಕ್ಕಿಂತ ಜಾಸ್ತಿ ಅವೆಷ್ಟು ಎಲ್ಲ ವೇರಿಯೇಷನ್ ಮೌನದಲ್ಲಿ ಕೊಡಬೇಕಾಗಿದೆ.
ಎಲ್ಲ ಮೌನದಲ್ಲಿ ಒಂದೇದೋ ಸೈಲೆನ್ಸಲ್ಲೋ ಇನ್ನೊಂದು ಯಾವುದೋ ಎಕ್ಸ್ಪ್ರೆಷನ್ಸಲ್ಲೋ ಅಥವಾ ಬರೀ ಟ್ರೀಟ್ಮೆಂಟಲ್ಲೋ ವಿಜುವಲ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡೋದಾಗಿದೆ. ಸೊ ಇದೆಲ್ಲ ಮಾಡಬೇಕು ಅಂತ ಬಂದಾಗ ಇದು ನನಗೂ ತುಂಬ ಚಾಲೆಂಜಿಂಗು. ಹಾಗಿದ್ದಾಗ ನಾನು ಪ್ರೊಸೆಸಲ್ಲಿ ಕಲಿಯೋದಿದೆ, ಕಲಿತುಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡೋದಿದೆ. ಸೊ ಹೀಗಿದ್ದಾಗ ನಾನು ಒಬ್ಬ ಪ್ರಬಲವಾದ ನಟ, ಒಬ್ಬ ಪ್ರಭಾವಿ ನಟ ಬೇಕಿತ್ತು ನಮಗೆ. ಸೊ ಹಾಗಾಗಿ ರಘು ಸರ್ನ ಕ್ಯಾಸ್ಟ್ ಮಾಡಿದ್ದು. ಬಹುಶಃ ಇದೆಲ್ಲದ್ರದ್ದು 3 ಪಟ್ಟು ಸರ್ ಕೊಟ್ಟಿದ್ದಾರೆ. ಇದೇ ಅವ್ರ ಸ್ಟ್ರೆಂತು. ಚಿತ್ರದ ಸ್ಟ್ರೆಂತ್ ಅದು ಕೂಡ. ಹೌದು. ಗೋಪಿ ಸರ್, ನಿಮ್ಮನ್ನ ಶಾಕಾಹಾರಿ ಹೇಗೆ ಸೆಳ್ಕೋತು? ಯಾಕೆ ಈ ಪಾತ್ರವನ್ನು ಚೂಸ್ ಮಾಡಿದ್ರಿ? ನನಗೆ ಸಂದೀಪ್ 4-5 ವರ್ಷದಿಂದ ಪರಿಚಯ. ಕೆಲಸ ಮಾಡಬೇಕು ಅಂತಿತ್ತು. ಬಟ್ ಇವರು ಬಂದು ಕತೆ ಹೇಳಿದಾಗ ಫೋನ್ ಮಾಡಿದಾಗ ಮೊದಲೇ ಸಲ ಮತ್ತೆ ಪೊಲೀಸ್ ಮಾಡ್ಬೇಕಾಗಿತ್ತು. ಆಮೇಲೆ ಅವ್ರು ಸ್ಕ್ರಿಪ್ಟ್ ಕಳಿಸಿದಾಗ, ಸ್ಕ್ರಿಪ್ಟ್ ಓದಿದಾಗ ರಘು ಸರ್ ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನೀವು ಸ್ಕ್ರಿಪ್ಟ್ ಓದ್ತಾ ಒಬ್ಬ ನಟನ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಲ್ಲ, ನಿಮ್ಗೆ ಅದ್ರದ್ದೊಂದು ಅದು ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದೂ ಇಲ್ಲ. ಸೊ ಇವ್ರು ಯಾವ ಥರದ ಟೆಕ್ನಿಷಿಯನ್ನು, ವಿಶ್ವ ಯಾವ ಥರದ ಟೆಕ್ನಿಷಿಯನ್ನು, ಈಗ ವಿನಯ್ ಯಾವ ಥರದ ನಟ, ಶ್ರೀಹರ್ಷ ಯಾವ ಥರದ ನಟ, ನಿಧಿ ಯಾವ ಥರದ ನಟಿ, ಮೇಲೆ ರಘು ಸರ್ ಇವ್ರ ಜೊತೆಗೆ ಒಂದು ಜರ್ನಿ ಮಾಡಬೇಕು ಅನ್ನೋ ಒಂದು, ಈಗ ಮೊನ್ನೆ ರಘು ಸರ್ ಮಾತಾಡ್ತಾ ನಟರದೊಂದಷ್ಟು ಸ್ವಾರ್ಥ ಇರುತ್ತೆ ಅಂತಿದ್ರು. ಆ ಥರದ ಸ್ವಾರ್ಥ ಇಟ್ಕೊಂಡು ನಾನು ಈ ಪಾತ್ರ ಬಂದಿದ್ದೆ. ರಘು ಸರ್, ನೀವು ಆಲ್ಮೋಸ್ಟ್ 90ರ ದಶಕದಿಂದನೂ ಚಿತ್ರಗಳಲ್ಲಿ ನಟಿಸ್ತಾ ಬಂದಿದ್ದೀರಾ. ಭೂಮಿ ತಾಯಿಯ ಚೊಚ್ಚಲ ಮಗ ಇಂದ ಹಿಡಿದು ಜಾಕಿ, ಮತ್ತು ಈಗ ಬಂದಂತಹ ಕೌಸಲ್ಯ ಸುಪ್ರಜಾರಾಮ ಇರ್ಬೋದು, ಹುಡುಗರು, ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳಲ್ಲಿ ನಟನೆ ಮಾಡಿದ್ದೀರಾ. ಇಷ್ಟು ವರ್ಷಗಳ ಕಾಲ ಒಬ್ಬ ನಟ ತನ್ನ ರೆಲೆವೆನ್ಸ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಕಾಲಘಟ್ಟ ಚೇಂಜ್ ಆಗಿದೆ, ಟೆಕ್ನಾಲಜಿ ಚೇಂಜ್ ಆಗಿದೆ. ನಿಮಗೆ ಏನು ಅನಿಸುತ್ತೆ ಸರ್, ಹೆಂಗೆ ನೀವು ಇದುವರ ತನಕನೂ ರೆಲೆವೆಂಟ್ ಆಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಅನಿಸುತ್ತೆ ನಿಮಗೆ? ಒಬ್ಬ ಡಾಕ್ಟ್ರು ಕಂಪ್ಲೀಟಾಗಿ ಅವನು ಒಂದು 60 ವರ್ಷ ಸರ್ವಿಸ್ ಮಾಡ್ತಾನೆ ಅಂದ್ರೆ ಒಂದು 5 ವರ್ಷ ಓದಬೇಕಾಗತ್ತೆ. ಹೌದು. ಇಂಜಿನಿಯರ್ ಕಂಪ್ಲೀಟ್ ಆಗಬೇಕಂದ್ರೆ ಒಂದು 5 ವರ್ಷ ಓದಬೇಕಾಗತ್ತೆ. ಡಾಕ್ಟ್ರು ಇನ್ನೂ ಎಕ್ಸ್ಪರ್ಟ್ ಆಗಬೇಕಂದ್ರೆ ಮತ್ತಿನ್ನೊಂದು MD ಮಾಡಬೇಕಾಗತ್ತೆ. ಇದು ಈ ಆ್ಯಕ್ಟ್ ಮಾಡೋ ಪ್ರೊಫೆಷನ್ ಇದೆಯಲ್ಲ, 98 ವರ್ಷದ ಮುದುಕನೂ ಆ್ಯಕ್ಟ್ ಮಾಡ್ತಾನೆ, 100 ವರ್ಷದ ಮುದುಕನೂ ಆ್ಯಕ್ಟ್ ಮಾಡ್ತಾನೆ, ಒಂದು ವರ್ಷದ ಮಗುನೂ ಆ್ಯಕ್ಟ್ ಮಾಡುತ್ತೆ. ಅಂದರೆ ಇದು ಸ್ಪ್ಯಾನ್ ಎಷ್ಟಿದೆ ನೋಡಿ, ಒಂದು 100 ವರ್ಷ ಇದೆ ಇರೋದು. ನೀವು 150 ವರ್ಷ ಬದುಕಿರೋ 150 ವರ್ಷನೂ ಆ್ಯಕ್ಟ್ ಮಾಡ್ಬೋದು. ಇಷ್ಟು ದೊಡ್ಡ ಸ್ಪ್ಯಾನ್ಗೆ ನಿಮಗೆ ಮೋಸ್ಟ್ಲಿ ನಮ್ಮ ದೇಶದಲ್ಲಿರೋಂಥ ಗ್ರಂಥಗಳಿದಾವಲ್ಲ, ಈಗ ಇವೆಲ್ಲ ನಮಗೆ ಸ್ಟ್ಯಾನ್ಸ್ಲೋಸ್ಕಿ, ಬ್ರೆಕ್ಟು, ವೆಸ್ಟರ್ನ್ ಸ್ಟೈಲ್ ಆಫ್ ಆ್ಯಕ್ಟಿಂಗು, ನೆಕ್ ಬೌಂಡು, ಇವೆಲ್ಲ ಬರೋದಕ್ಕಿಂತ ಮುಂಚೆನೇ ನಮ್ಮದು ಭರತನಾಟ್ಯ ಶಾಸ್ತ್ರ ಆಗ್ಬೋದು, ನಮ್ಮ ಜನಪದ ಆಗ್ಬೋದು, ತುಂಬ ಸ್ಟ್ರಾಂಗಾಗಿ ಪೌರಾಣಿಕ ನಾಟಕಗಳದ್ದಾಗ್ಬೋದು, ನಮ್ಮ ಕಂಪ್ನಿ ನಾಟಕ, ನಮ್ಮ ಪರಂಪರೆಗಳು ತುಂಬ ಸ್ಟ್ರಾಂಗ್ ಇದೆ. ಕಂಪ್ನಿ ನಾಟಕದ ಆ್ಯಕ್ಟರ್ಸ್ಗೆ ಏನು ಮಾಡ್ತಿದ್ರು ಅಂತಂದರೆ ಅದು ಒಂದು ಬದ್ಧತೆ, ಪ್ರಾಮಾಣಿಕತೆ ಏನಿತ್ತು, ಶರೀರ ಮತ್ತು ಶಾರೀರ ನಟಕ್ಕೆ ಚೆನ್ನಾಗಿರಬೇಕು. ಅದು ಹಾಡುಗಾರಿಕೆ ಆಗ್ಬೋದು, ಅದು ಮಜಲುಗಳು ಹಿಂಗೆ ಹೊಳ್ಳಿರಲಿಲ್ಲ. ಅದಕ್ಕೆ ತುಂಬ ನಿಷ್ಠೆ, ಶ್ರದ್ಧೆ, ಇದ್ರ ಮೂಲಕ ಎಲ್ಲ ಮಾಡ್ಕೊಂಡು ಬರೋರು. ಅದಾದಮೇಲೆ ಹವ್ಯಾಸಿ ರಂಗಭೂಮಿ ಶುರು ಆಗುತ್ತೆ. ಅದಕ್ಕೆ ಹವ್ಯಾಸಿ ರಂಗಭೂಮಿಗೆ ಪ್ರಯೋಗಶೀಲತೆ ಜಾಸ್ತಿ ಆಗುತ್ತೆ. ಅಂದರೆ ಬೇರೆ ಅವಾಗೆಲ್ಲ ಅವೆಲ್ಲ ಕಾಳಿದಾಸ, ಭವಭೂತಿ, ಆಮೇಲಿಂದ ಶೇಕ್ಸ್ಪಿಯರು, ಆಮೇಲೆ ಬ್ರೆಕ್ಟು, ಬೇರೆ ಥರ ಇಬ್ಸನ್ನು, ಅವರು ಎಲ್ಲ ನಾಟಕಗಳು ತೊಗೊಂಡು ಅದನ್ನು ಕನ್ನಡೀಕರಿಸ್ಬಿಟ್ಟು ಕೆಲವರು ಟ್ರಾನ್ಸ್ಲೇಟ್ ಮಾಡ್ತಾರೆ, ಕೆಲವರು ಅನುವಾದ ಮಾಡ್ತಾರೆ. ಅಂದರೆ ಈ ಸ್ಪ್ಯಾನ್ಗೆ ಆಮೇಲೆ ಶುರುವಾಯ್ತಲ್ಲ ನೋಡಿ ರೆಪರ್ಟ್ರಿ ಕಾನ್ಸೆಪ್ಟ್ ಅಂತ. ನೀನು ಆಲ್ರೆಡಿ ನೀನಾಸಮ್ಮ ಆಗಲಿ 1 ವರ್ಷ ಟ್ರೈನಿಂಗ್ನ ಕೊಟ್ಬಿಟ್ಟು ಅದು ಡಿಪ್ಲೊಮಾ ಅಂತ ಮಾಡಿ ಅಲ್ಲಿ ಟ್ರೈನಿಂಗ್ ಆದಮೇಲೆ ಅಲ್ಲಿಂದ ನಟರನ್ನ ತಿರುಗಾಟಕ್ಕೆ ತೊಗೋತಿದ್ರು. ನಮ್ಮದು ಅವನು ಬಿ ವಿ ಕಾರಂತರದ್ದು ನಾವು ಉದ್ದೇಶ ಏನಿತ್ತು ಅಂತಂದರೆ ಒಬ್ಬ ಬ್ಯಾಲೆ ಡ್ಯಾನ್ಸರ್ ಆಗ್ಬೋದು, ಒಬ್ಬ ಭರತನಾಟ್ಯ ಡ್ಯಾನ್ಸರ್ ಆಗ್ಬೋದು, 10 ವರ್ಷ 15 ವರ್ಷ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿದ್ಮೇಲೆ ಅವ್ರು ಆಮೇಲಿಂದ ಅವಾಗ ಅವ್ರಿಗೆ ಅನಿಸುತ್ತೆ ನಾನು ಇವಾಗ ಸ್ವಲ್ಪ ಪಕ್ವಾಗಿದ್ದೀನಿ ಅಂದರೆ ಎಗೇನ್ ಮತ್ತು ನೇಚರ್ರೇ. ನಿಮಗೆ ಒಂದು ತೆಂಗಿನ ಮರ ಒಂದು 7-8 ವರ್ಷ ಸಾಕು ಎಲ್ಲ ಮಾಡಿದ್ಮೇಲೆ ಮತ್ತು ಮೆಲ್ಲಗೆ ಒಂದು ಕಾಯಿ ಬಿಡೋಕ್ಕೆ ಶುರು ಆಗುತ್ತೆ. ಮಾವಿನ ಮರ ಒಂದು 5 ವರ್ಷ ಚೆನ್ನಾಗಿ ಸಾಕಿದ್ರೆ ಮೆಲ್ಲಗೆ ಒಂದು ಕಾಯಿ ಬಿಡೋಕ್ಕೆ ಶುರು. ಇದ್ರದ್ದು ಅಷ್ಟೇ ಒಂದು 6 ವರ್ಷ ಒಬ್ಬ ನಟ ಆದವನು ನಿಜವಾಗ್ಲೂ ಜನರ ಮುಂದೆ ಹೋಗಬೇಕು ಅಂತಂದರೆ ಅವನು ಎಲ್ಲ ರೀತಿಯ ಒಂದು ಆಗಿರಬೇಕು ಅನ್ನೋದು. ಅದು ಎಲ್ಲ ನಮ್ಮದು ಒಂದು 24 ಜನಕ್ಕೆ ಬಿ ವಿ ಕಾರಂತರು ಇದರಿಂದ ಕರ್ನಾಟಕ ಸರ್ಕಾರದಿಂದ ನಮಗೂ ಸಿಕ್ಕಂಥ ಅವಕಾಶ. ಅದು ನಮಗೊಂದು 6 ವರ್ಷ ಇಂಟೆನ್ಸಿವ್ ಟ್ರೈನಿಂಗು, ಮತ್ತು ಇನ್ನೊಂದು 6 ವರ್ಷ 89ರಿಂದ 2001ವರೆಗೂ. ಅದು ನಿಜವಾಗ್ಲೂ ಅದು ನಮ್ಗೆ 6 ವರ್ಷ 6 ವರ್ಷ ಏನೇ ಟ್ರೈನಿಂಗ್ 6 ವರ್ಷ ಅಂತ. ಆಮೇಲೆ ಅದು ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮಗೆ ಅದನ್ನು ಮಾಡಬೇಕಾದ್ರೆ ಇನ್ನೂ ಸಾಲದು. ಆದರೆ ಒಂದು ಅಂಡರ್ಲೈನ್ ಆಗುತ್ತೆ ಅಲ್ಲಿ. ಹವ್ಯಾಸಿ ಕಲಾವಿದರಾಗ್ಬೋದು, ಬೇರೆ ಥರದ ಕಲಾವಿದರಾಗ್ಬೋದು, ನೀನಾಸಂನರಾಗ್ಬೋದು, ಎಲ್ಲರಿಗೂ ಅದೊಂಥರ ಹೆಂಗಾಗುತ್ತೆ ಅಂದರೆ ಒಂದು ಅಂಡರ್ಲೈನ್ ಆಗಿರುತ್ತೆ. ಅಂದರೆ ನೀನು ನಿತ್ಯ ನಿರಂತರವಾಗಿ ಕಲಿತಾನೇ ಇರಬೇಕು ಅನ್ನೋದು ಹೇಳ್ಕೊಡುತ್ತೆ. ಹಂಗೆ ನಾವು ಹೆಚ್ಚು ಬದುಕನ್ನು ನೋಡ್ಬೋದು.
ನೋಡ್ತಾ ಇರಬೇಕು, ಪ್ರಪಂಚವನ್ನು ಹೊರಗಿಂದ ಪ್ರಪಂಚವನ್ನು ನೋಡಬೇಕು, ನಮ್ಮನ್ನು ನಾವು ಜಾಸ್ತಿ ನೋಡ್ಕೋಬೇಕು. ಹೊರಗಿನ ಜನ ನೋಡೋದಕ್ಕೆ ಅವ್ರನ್ನ ಪ್ರಯೋಗಾಲಯದ ಈಗ ನೋಡೋದ್ರ ಬದಲು ನಮ್ಮನ್ನು ನಾವೊಂದು ಆತ್ಮಾವಲೋಕನ ಜಾಸ್ತಿ ಮಾಡ್ಕೋಬೇಕು. ಇದರಿಂದ ಇದೆಲ್ಲ ನಮಗಂತ ಅದೆಲ್ಲ ಇತ್ತು. ಅದೆಲ್ಲ ವಿವೇಕಾನಂದ ಯಾವಾಗಲೂ ಹೇಳೋದು, ಕರ್ನಾಟಕದಲ್ಲಿ 6 ಕೋಟಿ ಜನಕ್ಕೆ ಒಂದು 25 ಜನ ರಾಜ್ಕುಮಾರ್ ಬೇಕಾಗ್ತಾರೆ, ಒಂದು 25 ಜನ ನರಸಿಂಹರಾಜರು ಬೇಕು, ಒಂದು 25 ಜನ ಬಾಲಕೃಷ್ಣ ಬೇಕು, ವಜ್ರಮುನಿ ಅಷ್ಟೇ ಆ ಥರ ಹಂಗೆ ಅವರೆಲ್ಲ ನಿಜವಾಗ್ಲೂ ಏನು ಇಲ್ಲ ಕಾಲಕ್ಕೆಲ್ಲ ಅಷ್ಟೊಂದೆಲ್ಲ ಅಧ್ಯಯನ ಮಾಡ್ಕೊಂಡು ಮಾಡ್ತಿದ್ರಲ್ಲ. ಇವಾಗ ನಿಜವಾಗ್ಲೂ ಅಷ್ಟೊಂದು ನನಗೆ ಇದಾಗುತ್ತೆ ಅಂತಂದರೆ, ಒಂದು ಹೌದು ನಾನು ಒಂಥರ ಇನ್ನು ಇಷ್ಟು ದಿನ ನಾನು ಸಾಮ್ ಮಾಡಿದ್ನಪ್ಪ, ಇವಾಗ ಕುಸ್ತಿ ಆಡೋಕ್ಕೆ ಹೋಗ್ತೀನಿ ಅಂತ ಬಂದೆ ನಾನು. ಈ ಎಲ್ಲದಕ್ಕೂ ನನಗಿಂತ ನಾನು ಹೌದು ನಾನು ರೆಡಿ ಇದ್ದೆ ಅಷ್ಟೇ. ಬಟ್ ಕುಸ್ತಿ ಆಡೋಕೆ ಯಾರು ಬರ್ದೇ ಇದ್ದರೆ ನಾನೇನು ಮಾಡಲಿ ಅಲ್ವಾ, ಒಬ್ಬನೇ ಆಮೇಲೆ ರೂಮಲ್ಲಿ ಕೂತ್ಕೊಂಡು ಗೊತ್ತಾಡಬೇಕು ಅದ ಹೆಚ್ಚಿನ ನಮ್ಮ ನನ್ನ ಪುಣ್ಯನೋ ಅಥವಾ ನನ್ನ ಇದೋ ನಿರ್ದೇಶಕರು, ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕರು ಮತ್ತು ನಿರ್ಮಾಪಕರು, ಅದು ಗೊತ್ತಿಲ್ಲ ನನಗೆ. ಎಷ್ಟೋ ಸರಿ ನಮ್ಮ ಕೆ ಮಂಜು ಆಗ್ಬೋದು, ಆರ್ ಎಸ್ ಗೌಡ ಆಗ್ಬೋದು, ರಾಕ್ಲೈನ್ ವೆಂಕಟೇಶ್ ಅವರು ಆಗ್ಬೋದು, ಅವ್ರ ಸಿನಿಮಾಗಳಾಗಬೇಕಾದ್ರೆ ನನಗೆ ಫೋನ್ ರವಿ ಈ ರೋಲ್ ಮಾಡಿ ನೀವು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ನಿರ್ದೇಶಕರು ಅಂತಗಳು ನನಗೆ ಈ ಥರ ಅಲ್ಲ ಆ ಥರ ನನಗೆ ಎಕ್ಸಾಂಪಲ್ ನನಗೋಸ್ಕರ ನನಗೆ ಗೊತ್ತಿಲ್ಲ, ನನಗೆ ಸಂದೀಪ್ ನನಗೆ ಗೊತ್ತಿಲ್ಲ, ನನಗೆ ಈ ಥರದ್ದು ಹಿಂಗೆ ಸರ್ ಈ ಥರ ಒಂದು ಕತೆ ನಿಮ್ಗೆ ಹೇಳಬೇಕು ಅನ್ಸುತ್ತೆ ಹೇಳ್ತೀವಿ. ಆಮೇಲೆ ಏನು ಫಸ್ಟ್ ನೀವು ಕೇಳಿ ಸರ್ ಅಂತ ನಾನು ಕೇಳಿದ ತಕ್ಷಣ ನನಗೆ ಅದು ಒಂದು ರೀತಿ ಒಂದು ಸಣ್ಣದಾಗಿ ಒಂದು ಹಿಂದೆ ಮುಂದೆ ಏನು ಅಂತ ಅಂದರೆ ತುಂಬ ಕಡಿಮೆ. ಆದರೆ ಇವ್ರದ್ದೊಂದು ಅಬ್ಸರ್ವೇಷನ್ ಇದೆಯಲ್ಲ, ನಾನು ಸಿನಿಮಾದವನು ಆಗಬೇಕು ಅನ್ನೋದಕ್ಕೆ ಆ ತಯಾರಿ ಚೆನ್ನಾಗಿತ್ತು. ಯಾವುದೇ ಇವ್ರ ಕತೆಗೆ ಎಲ್ಲೂ ಅನುವಾದ ಇಲ್ಲ, ರೂಪಾಂತರ ಇಲ್ಲ, ಕದ್ದಿದ್ದಿಲ್ಲ. ಸ್ವತಃ ಇವರೇ ಇವರ ಏನು ಏನು ಕದೀವಿ ಯಾರು ಕದ್ದಿಲ್ಲದನ್ನೇ ಇವ್ರು ಕದ್ದಿದ್ದಾರೆ. ನನ್ನ ಕೆಲಸನೂ ಅದೇ, ನಂದು ಕದಿಯೋ ಕೆಲಸನೇ. ನಾನು ಒಳ್ಳೆಯದನ್ನು ನಾನು ಯಾರು ನೋಡೋದನ್ನು ನಾನು ಕದಿಯೋಕ್ಕೆ ಇಷ್ಟಪಡ್ತೀನಿ. ಆ ಕದಿಯುವಿಕೆ ಇದೆಲ್ಲ ನನಗೆ ಅದು ತುಂಬ ಇಷ್ಟ ಆಯಿತು, ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಎಲ್ಲ ನಿರ್ದೇಶಕರ ಕೊಡುಗೆನೂ ಇದೆ. ನನಗೆ ಇಷ್ಟೊಂದು ಹಿಂಗೆ ಮಾಡೋಕ್ಕೆ ಸಾಧ್ಯ ಅಂತ ಕೊನೆಗೆ ಹೇಳಿದ್ನಲ್ಲ, ನಮ್ಮದು ಡೈಲಾಗ್ ಇರಲ್ಲ, ಯೋಚನೆ ಅವ್ರು ಮಾಡ್ತಾರೆ, ಇನ್ನು ಯಾರೋ ಬಂದು ಮೇಕಪ್ ಮಾಡ್ತಾರೆ, ಮತ್ತು ಯಾರೋ ಬಂದು ಕಾಸ್ಟ್ಯೂಮ್ ಕೊಡ್ತಾರೆ, ಮತ್ತೇನೋ ಮಾಡ್ತಾರೆ. ಆಮೇಲೆ ನಮ್ಮ ಎದುರಿಗಿನ ಕಲಾವಿದರು ಇದ್ದಾರಲ್ಲ, ಅವ್ರು ನಮಗೆ ಸ್ಫೂರ್ತಿ ಆಗ್ತಾರೆ. ಈಗ ನಾನು ಒಂದು 50% ರೆಡಿ ಆಗ್ತೀನಿ, ಇನ್ನೊಂದು 50% ನಾನು ಎದುರಿಗಿನ ಆ್ಯಕ್ಟರ್ನ ಡಿಪೆಂಡ್ ಆಗ್ತೀನಿ. ಅವ್ನ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂದ್ಬಿಟ್ಟು ನಾನು ಬಾರೋ ಅಂತ ನಾನು ಕರೆದೆ, ಬರಲ್ಲ ಹೋಗಲ್ಲ ಅಂತ ಅಂತ. ಇನ್ನೊಂದು ಸರಿ ನಾನು ಬಾರೋ ಅಂತ ನಾನು ಕರೆದೆ, ಬರಲ್ಲ ಹೋಗಲ್ಲ ಅಂತಂದರೆ ನಾನು ಚೇಂಜ್ ಆಗುತ್ತೆ ಅವಾಗ. ಅವ್ರ ಮೇಲೆ ಅವಲಂಬಿತನಾಗಿದ್ದೀನಿ. ಒಟ್ಟು ಇವೆಲ್ಲ ಸೇರಿಕೊಂಡು ಆಗಿದ್ದು ಸುಕೃತ ಇಷ್ಟುವರೆಗೂ ಒಂದು 350 ಸಿನಿಮಾ ಆಯಿತು. 92ಕ್ಕೆ ನನಗೆ ಬಿ ಸುರೇಶ್ ಅವ್ರದ್ದು ಕನಸುಗಿತ್ತಿ ಅಂತ ಒಂದು ಸೀರಿಯಲ್ಲು, ಯೋಗರಾಜ್ ಭಟ್ರ ಕತೆ ಅದು. 92ನೇ ಇಸ್ವಿ 93 ಗೊತ್ತಿಲ್ಲ. ಹಾಗಾಗಿ ಒಂದು 30 ವರ್ಷ. ಇದು 98ರಲ್ಲಿ ಅಲ್ವಾ ಸರ್ ಇದು ಭೂಮಿತಾಯಿಯ ಚೊಚ್ಚಲ ಮಗ? 96 97 ಭೂಮಿತಾಯಿ ಚೊಚ್ಚಲ. ಅದಕ್ಕಿಂತ ಮುಂಚೆ 95 ಸುಗ್ಗಿ, ಭೂಮಿಗೀತ, ಚಂದ್ರೋದಯ ಸುಮಾರು ಮಾಡಿದೆ. ಅವಾಗೆಲ್ಲ 2001 ಒಂದು 13 ಪಿಕ್ಚರ್ ಮಾಡಿದೆ. ಒಬ್ಬರು ಗುರುತಿಸ್ಲಿಲ್ಲ, ನಾನು ಊರಿಗೆ ಈಗ ಬೇಡ ಅಂದ್ರೆ ಸಾಕಷ್ಟು ನಾವೇ ಹಣ ಸ್ವಲ್ಪ ಸೈಡ್ ಬಿಡೋಣ ಅಂತ ನಾವೇ ಬರಬೇಕಾಯ್ತು. ಅದೆಲ್ಲ ಒಂದು ಸ್ವಲ್ಪ ಸಿಟ್ಟು ಬರೆಸ್ತು, ಎಲ್ಲ ಒಂದನ ಮಾಡಬೇಕಲ್ಲ ಅಂತ. ಅಷ್ಟುಗಾಲ ನಾನು ಇಲ್ಲಿಗೆ ಬರೋಕ್ಕಿಂತ 95-96 ಬರೋಷ್ಟೊತ್ತಿಗೆ ನಾನು ಫುಲ್ಲು ವರ್ಲ್ಡ್ ಟೂರ್ ಮಾಡಿಬಿಟ್ಟಿದ್ವಿ ನಾವು. ಅಂದರೆ ನನಗೆ ಅಮೇರಿಕಾದಲ್ಲಿ ಹಿಪೋಲಿಟಸ್ ಅಂತ ಒಂದು ನಾಟಕ ಶೋ ಮಾಡಿದ್ವಿ. ಕರ್ನಾಟಕ ಇಂಡಿಯಾ ಪೂರ್ತಿ ನಾವು ಕಲ್ಕತ್ತಾ, ಡೆಲ್ಲಿ, ಬಾಂಬೆ ಎಲ್ಲ ಕಡೆಗೂ, ಅಸ್ಸಾಂ ಎಲ್ಲ ಕಡೆಗೂ ನಾಟಕಗಳು ಮಾಡಿದ್ವಿ. ಜರ್ಮನಿಲಿ ಶೇಕ್ಸ್ಪಿಯರ್ ನಾಟಕ ಮಾಡಿದ್ವಿ. ಸುಮಾರು 2 ತಿಂಗಳ ಕಾಲ ಟೂರ್ ಮಾಡಿದ್ವಿ, ಇಡೀ ಜರ್ಮನ್ ಟೂರ್ ಮಾಡಿದ್ವಿ. ಅಲ್ಲಿನ ರಂಗಭೂಮಿಗಿರೋ ಪ್ರೋತ್ಸಾಹ ನೋಡಿ ಅಯ್ಯೋ ನಾವು ತುಂಬ ಹಿಂದೆ ಇದ್ದೀವಿ ಅಂತ ಅನಿಸ್ಬಿಡ್ತು. ಮೆಜೆಸ್ಟಿಕ್ ಥಿಯೇಟ್ರಲ್ಲಿ ಹೆಂಗೆ ನೀವು ಸಿನಿಮಾ ಥಿಯೇಟ್ರ್ ಇರುತ್ತಲ್ಲ, ಹಾಗೆ ಪ್ರತಿಯೊಂದು ಸುಮಾರು ಒಂದು ಜಿಲ್ಲೆ ಅಂದ್ಕೊಳ್ಳಿ, ಶಿವಮೊಗ್ಗ ಆಗ್ಬೋದು, ಮೈಸೂರು ಆಗ್ಬೋದು, ಅಲ್ಲಿ ನಿಮಗೆ ಸಾಲು ರಂಗಮಂದಿರಗಳಿರ್ತವೆ. ಅದನ್ನು ನೋಡಿ ನಿಜವಾಗ್ಲೂ ಜರ್ಮನಿಲಿ ಹುಟ್ಟಿದ್ರೆ ರಂಗಭೂಮಿ ನಟ ಆಗ್ಬಿಡ್ಬೋದಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಬ್ಯುಸಿ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮೆಜೆಸ್ಟಿಕ್ ಸಿನಿಮಾ ಜಾಸ್ತಿ ಇತ್ತಲ್ಲ, ಅದಕ್ಕೆ ನಾವು ಸಿನಿಮಾ ಶಿಫ್ಟ್. ಸಂದೀಪ್, ಇವಾಗ ಕ್ರೈಮ್ ಥ್ರಿಲ್ಲರ್ ಜಾನ್ರಾ ಸಿನಿಮಾಗಳು ಬಂದಿದೆ, ಇಲ್ಲ ಅಂತಲ್ಲ ಕನ್ನಡ ಚಿತ್ರರಂಗಕ್ಕೆ, ಬಟ್ ಸಾಕಷ್ಟು ಜನ ಎಕ್ಸ್ಪ್ಲೋರ್ ಮಾಡದೇ ಇರೋಂಥ ಜಾನ್ರಾ. ನನ್ನ ಫೇವ್ರೆಟ್ ಜಾನ್ರಾ ಆ್ಯಕ್ಚುಲಿ ಅದು. ಈಗ ಬೇರೆ ಕೊರಿಯನ್ ಸಿನಿಮಾಗಳಾಗಿರ್ಬೋದು, ಹಾಲಿವುಡ್ ಸಿನಿಮಾಗಳು ತುಂಬ ಜನ ಇದ್ದಾರೆ, ಕೋಯನ್ ಬ್ರದರ್ಸು, ಪೊಲಾನ್ಸ್ಕಿ, ಫಿಂಚರು, ಸಿಕ್ಕಾಪಡೆ ಜನ ಇದ್ದಾರೆ ಡೈರೆಕ್ಟರ್ಸ್. ಸೊ ಈ ಜಾನ್ರಾ ಚೂಸ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಇಲ್ಲ, ಒಂದು ಟ್ರೆಂಡು, ನಾನಿವಾಗ ಈ ಟ್ರೆಂಡಿಗೆ ಬರಬೇಕು ಅದೊಂದು. ಮತ್ತು ಆಮೇಲೆ ಇದು
ಮುಖ್ಯವಾಗಿ ಈ ಕತೆ ನನಗೆ ಆ್ಯಕ್ಚುಲಿ ಕಂಪ್ಲೀಟ್ಲಿ ಕ್ರೈಮ್ ಆಗಿಲ್ಲ. ಅಂದರೆ ಈ ಟ್ರೆಂಡ್ ಜೊತೆ ಇನ್ನೊಂದೇನೋ ಹೊಸದಿದೆ, ಅಂದರೆ ಈ ಕ್ರೈಮ್ ಜೊತೆ ಇನ್ನೊಂದೇನೋ ಹೊಸದಿದೆ ಈ ನಮ್ಮ ಕಥೆಯಲ್ಲಿ. ಒಂದು ಎಮೋಷನ್ ಇದೆ, ಒಂದು ಎಮೋಷನಲ್ ಥ್ರಿಲ್ಲರ್ ಅಂತ ಹೇಳ್ಬೋದು, ಒಂದು ಎಮೋಷನಲ್ ಕ್ರೈಮ್ ಥ್ರಿಲ್ಲರ್ ಅಂತ. ಓಕೆ. ಸೊ ಆ ಥರದ್ದು ಒಂದು ಇದು ಅಂದರೆ ಅದು ಹೇಳಿದ್ನಲ್ಲ ಆಗಲೇ, ಒಂದು ಸೈಲೆನ್ಸ್ ಮಾತಾಡುತ್ತೆ, ಅಥವಾ ಆ ಸೈಲೆನ್ಸಲ್ಲಿ ನಾವು ಟ್ರೀಟ್ಮೆಂಟ್ ಮಾತಾಡುತ್ತೆ, ಮತ್ತು ಆಮೇಲೆ ಪಾತ್ರಗಳ ಅಂದರೆ ಪಾತ್ರಗಳ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಆ ಪಾತ್ರಗಳ ಬಗ್ಗೆ ಗುನುಗ್ತಿರ್ತೀವಿ, ಆ ಥರದ್ದು ಒಂದು ನರೇಷನ್ ಇದು. ಸೊ ಹಾಗಾಗಿ ಇದು ನನಗೆ ಎಕ್ಸೈಟ್ ಮಾಡಿದ್ದು. ಸೊ ಅಂದರೆ ಈ ಟ್ರೆಂಡ್ ಜೊತೆಗೆ ಇನ್ನೊಂದೇನೋ ಹೊಸ ಕೊಡ್ಬೋದಲ್ಲ ಅನ್ನೋ ಥರ ಒಂದು ನೋಷನಲ್ಲಿ ನಾನು ಈ ಸಿನಿಮಾ ಮಾಡಿದ್ದಷ್ಟೇ. ಓಕೆ. ಸೊ ನಿಮಗೆ ಸ್ಯಾಟಿಸ್ಫೈ ಆಗಿದೆ? ಇಲ್ಲ, ಖಂಡಿತ ಈ ಜಾನರ್ ಅನ್ನೋಕ್ಕಿಂತ ಆ್ಯಕ್ಚುಲಿ ಬೇಸಿಕಲಿ ರೈಟಿಂಗ್ ತುಂಬ ಇಷ್ಟಪಡ್ತೀವಿ. ಸೊ ಸ್ಕ್ರಿಪ್ಟ್ ಟು ವಿಜುವಲ್ ಅಂತ ಬರುತ್ತಲ್ಲ, ನಾವು ಅಲ್ಲೇ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀವಿ. ಒಂದು ಸ್ಕ್ರಿಪ್ಟಿಂದ ವಿಜುವಲಿಗೆ ಬಂತು ಅಂದ್ರೆ ಅಲ್ಲೇ ಮೇಜರ್ ಸ್ಯಾಟಿಸ್ಫ್ಯಾಕ್ಷನ್. ಅದ್ರ ತದನಂತರ ಏನು ಟೆಕ್ನಿಕಾಲಿಟೀಸ್ ಇದೆ ಅದೆಲ್ಲ ಏನೋ ಒಂದು ಬೇರೆ ಥರದ್ದು ಎಲಿವೇಷನ್ಸ್ಗಳು ಆಗುತ್ತೆ ಬಿಟ್ಟರೆ ನಮ್ಮ ಅಂದರೆ ಸಿನಿಮಾ ಮೇಕಿಂಗಲ್ಲಿ. ಬಟ್ ಒನ್ಸ್ ಅದನ್ನು ಅಚೀವ್ ಮಾಡಿಬಿಟ್ರೆ ನಾವು ಅಲ್ಲೇ ಸ್ಯಾಟಿಸ್ಫೈಡ್ ಬೀಯಿಂಗ್ ಎ ಮೇಕರ್ ಆಗಿ. ಕರೆಕ್ಟ್. ಲೆಸ್ ಎಕ್ಸ್ಪ್ಲೋರ್ಡ್ ಜಾನ್ರಾಗಳು ಕನ್ನಡದಲ್ಲಿ ಯಾವುದು ಅಂತ ಅನ್ಸುತ್ತೆ ನಿಮಗೆ ಚಿತ್ರರಂಗದಲ್ಲಿ? ಲೆಸ್ ಎಕ್ಸ್ಪ್ಲೋರ್ಡ್ ಅಂತಂದರೆ ನಮಗೆ ಬಹುಶಃ ಇದೆ ಅನ್ಸುತ್ತೆ. ನಾನು ಇದನ್ನೇ ಹೇಳ್ಬೋದು. ನಾನು ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಒಂದು ಎಮೋಷನ್ಸ್ ಇದೆ. ಅಂದರೆ ಇನ್ನೊಂದು ಹೇಳ್ಬೋದು, ಅಂದರೆ ನಮ್ಮ ಸಿನಿಮಾದಲ್ಲಿ 5 ಮೇಜರ್ ಪಾತ್ರಗಳಿದೆ. ಅಟ್ಲೀಸ್ಟ್ ಈಗ ನಮಗೆ ಪ್ರೊಟಗನಿಸ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್, ಅದು ಬಿಟ್ಟು ಇನ್ನೊಂದು ಯಾವುದೋ 5ನೇ ಕ್ಯಾರೆಕ್ಟ್ರಿಗೆ ನೀವು ಎಮೋಷ್ನಲಿ ಕನೆಕ್ಟ್ ಆದ್ರೂ ಸಿನಿಮಾ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್. ಸೊ ಇದೊಂದು ಜಾನರ್, ಅಂದರೆ ಇದೊಂದು ಎಮೋಷ್ನಲ್ ಕ್ರೈಮ್ ಥ್ರಿಲ್ಲರ್ ಇರುತ್ತೆ. ನನಗೆ ಬಹುಶಃ ಈ ಜಾನರೇ ನನಗೆ ಲೆಸ್ ಅಂದರೆ ಎಕ್ಸ್ಪ್ಲೋರ್ ಆಗಿರೋದು ಅಂತ ನಮ್ಮ ಇದರಲ್ಲಿ. ಅದಕ್ಕೆ ನನಗೆ ಸ್ವಲ್ಪ ಸ್ಪೆಷಲ್ ಈ ಕತೆ. ಗೋಪಿ ಸರ್, ನಿಮ್ಗೆ ಯಾವ್ದು ಅನ್ಸುತ್ತೆ? ಯಾವ ಜಾನ್ರ ಕಡಿಮೆ ಚಿತ್ರರಂಗದಲ್ಲಿ ಎಕ್ಸ್ಪ್ಲೋರ್ ಆಗಿರೋದು, ಇದನ್ನ ಮಾಡಬೇಕು ಹೆಚ್ಚು ಚಿತ್ರಗಳು ಅಂತ? ಇಲ್ಲ, ನನಗೆ ಅದು ಅಷ್ಟು ನಾನು ರೈಟರ್ ಅಲ್ಲದೆ ಇರೋದ್ರಿಂದ ಅದಕ್ಕೆ ಉತ್ತರ ಕೊಡೋದು. ಆಸ್ ಆಡಿಯನ್ಸಾಗಿ ನಾನು ಎಲ್ಲ ಸಿನಿಮಾಗಳನ್ನು ಎಂಜಾಯ್ ಮಾಡ್ತೀನಿ. ನಿಮ್ಮ ಫೇವ್ರೆಟ್ ಜಾನ್ರ ಯಾವ್ದು ಹಾಗಾದ್ರೆ? ನನ್ನ ಫೇವ್ರೇಟ್ ಭಾಳ ನವಿರಾದ ಪ್ರೇಮಕಥೆಗಳು. ಆ್ಯಕ್ಚುಲಿ ಇವರು ಈ ಕತೆ ಹೇಳಿದಾಗ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಯಾಕೆ ಅಂದರೆ ಇವರ ಇನ್ನೊಬ್ಬನಿದ್ದಾರೆ, ಏನು ಕ್ರಿಮಿನಲ್ DOP ವಿಶ್ವಜಿತ್. ಇವ್ರು ಆ್ಯಕ್ಚುಲಿ ಹೆವಿ ಕಾಮಿಡಿ ಇಬ್ಬರು. ಅವರು ಪನ್ಗಳು ಅವ್ರಿಗೆ ಒಂದೊಂದು ಸರ್ತಿ ಇವ್ರು ಏನು ಹೈಸ್ಕೂಲ್ ಹುಡುಗರ ಥರ ಕಾಮಿಡಿ ಮಾಡ್ತಾರಲ್ಲ ಅನಿಸುತ್ತೆ. ಬಟ್ ಈ ಥರ ಕಾಮಿಡಿ ಆಗಿರೋರು ಈ ಥರದ್ದೊಂದು ಕಥೆ ಮಾಡಿದಾರಲ್ಲ ಅನ್ನೋದೇ ಭಾಳ ಇಂಟ್ರೆಸ್ಟಿಂಗ್ ವಿಷಯ. ಆ್ಯಕ್ಚುಲಿ ಈ ಸಿನಿಮಾ ಆದಮೇಲೆ ನನಗೂ ಇನ್ನು ಕ್ರೈಮ್ ಥ್ರಿಲ್ಲರ್ಗಳು ನಾನು ಜಾಸ್ತಿ ನೋಡಬೇಕು ಅನಿಸುತ್ತೆ. ನಾನು ಡೇವಿಡ್ ಫಿಂಚರ್ ಎಲ್ಲೂ ನಾನು ನೋಡೇ ಇಲ್ಲ. ಸರ್, ನಿಮಗೆ ಪ್ರಶ್ನೆ ಕೇಳೋದಾದರೆ, ಈಗ ಒಬ್ಬ ಹೀರೋ ಅಥವಾ ಹೀರೋಯಿನ್ಗೆ ಸಾಕಷ್ಟು ಜನ ಅಪ್ರೋಚ್ ಮಾಡ್ತಾರೆ, ಈ ಥರ ಸ್ಟೋರಿ ಇದೆ, ಅವ್ರಿಗೊಂದು ಚಾಯ್ಸ್ ಇರುತ್ತೆ ಸ್ಕ್ರಿಪ್ಟಲ್ಲಿ. ಹೂನಪ್ಪ ನಾ ಈ ಸ್ಕ್ರಿಪ್ಟ್ ಮಾಡ್ತೀನಿ, ಇಲ್ಲ ನಾ ಈ ಸ್ಕ್ರಿಪ್ಟ್ ಮಾಡಲ್ಲ ಅಂತ. ಆದರೆ ಒಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾವನ್ನು ಒಪ್ಕೋಬೇಕಾದ್ರೆ ನಿಮ್ಗೆ ಚಾಯ್ಸ್ ಇದೆ ಅಂತ ಅನಿಸುತ್ತಾ? ಈ ಚಾಯ್ಸ್ ನಾನು ಈ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡು ಮಾಡ್ಬೋದು, ಆ ಒಂದು ಫ್ರೀಡಮ್ ಇದೆ ಅಂತ ಅನ್ಸುತ್ತಾ? ಅಲ್ಲ, ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಮಾತ್ರ ನಾನು ಯೋಚನೆ ಮಾಡ್ಬೋದು ಅನ್ಸುತ್ತೆ. ಈಗ ನಾನು ಯಾವ ಆಯ್ಕೆ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ನನಗೇನು ಬರುತ್ತೋ ಅದನ್ನು ಮಾಡೋದಕ್ಕೆ ನಾನು ಮಾನಸಿಕವಾಗಿ ರೆಡಿ ಇದ್ದೀನಿ. ಈಗ ರಘು ಸರ್ ಹೇಳ್ದಂಗೆ ನಾನು ಇನ್ನೂ ಏನೋ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ ಮಾಡೋವಾಗ ಈ ಎಕ್ಸಸೈಸ್ ಮಾಡಬಾರ್ದು, ಆ ಎಕ್ಸಸೈಸ್ ಮಾಡಬಾರ್ದು ಅಂತ ಇರಲ್ಲ. ಎಕ್ಸಸೈಸ್ ಮಾಡ್ಬೇಕು. ಆಮೇಲೆ ಬಾಡಿ ಬಂದ ಮೇಲೆ ಇದನ್ನೇ ಎಕ್ಸಸೈಸ್ ಇಷ್ಟೇ ಮಾಡಬೇಕು ಅಂತ ಯೋಚನೆ ಮಾಡ್ಬೋದೇನೋ. ಸದ್ಯಕ್ಕೆ ನನಗೆ ಏನು ಬಂದರೂ ಅದನ್ನು ತಗೊಳ್ಳುವ ಇದರಲ್ಲಿ ಮೈಂಡ್ ಸೆಟ್ಟಲ್ಲೇ ಇದ್ದೀನಿ ನಾನು. ಅದ್ರ ಬಗ್ಗೆ ಯಾವ ಇದೂ ಇಲ್ಲ, ನನಗೆ ಯಾವ ಇದೂ ಇಲ್ಲ. ಸಪೋರ್ಟಿಂಗ್ ಆರ್ಟಿಸ್ಟ್ಸಿಗೆ ಒಂದು ಚಾಯ್ಸ್ ಆಫ್ ಸ್ಕ್ರಿಪ್ಟ್ ಅಂತ ಇರುತ್ತೆ ಅನ್ಸುತ್ತಾ? ಆ ಫ್ರೀಡಮ್ ಇರುತ್ತೆ ಅನ್ಸುತ್ತಾ, ಇಲ್ಲ ಅನ್ಸುತ್ತೆ ಸರ್? ಮೊದಲಿಗೆ ಇರಲ್ಲ. ನೀವೀಗ ಈಗ ತಾನೇ ಏನೋ ನೀವು ಮಾತಾಡೋದು ಕಲ್ತಿದ್ದೀರಾ. ನಿಮ್ಮನ್ನು ಇವಾಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನೀವು ಇದನ್ನು ಮಾತಾಡುವಂತಂದ್ರೆ ಆಗುತ್ತಾ? ಇಲ್ಲ. ಅದು ನೀವು ಹೆಂಗೆ ಅದನ್ನು ಪ್ರಿಪೇರ್ ಆಗ್ತಿರಲ್ಲ ನೀವು, ಅವಾಗ ನೀವು ಮತ್ತೆ ಒಂದಷ್ಟು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಕನ್ನಡನೂ ಆಯ್ತು, ಈಗ ನೆಕ್ಸ್ಟ್ ಯಾವ್ದು ಮಾತಾಡೋ ತೆಲುಗುನೂ ಮಾತಾಡೋ, ತೆಲುಗುಗೆ ಹೋಗು ಅಂತ, ಎಲ್ಗೂ ಹೋಗು ಅಂತಾರೆ. ಅದನ್ನು ನೀವು ಕಲ್ತ್ಕೊಂಡ್ಮೇಲೆ ಅವಾಗ ಯಾಕಿರಲ್ಲ ಅಂತಂದರೆ, ಈ ಸಿನಿಮಾದ ಏನಾಗುತ್ತೆ ಅಂದರೆ ನೋಡಿ, ಈಗ ನಾನು ಗೊತ್ತಿರಲ್ಲ, ನಾನು ಅಮೇರಿಕಕ್ಕೆ ಹೋದ್ನೋ, ಜರ್ಮನಿಗೆ ಹೋದ್ನೋ, ಅಲ್ಲಿ ಏನು ಮಾಡಿದ್ನೋ, ನಾಟಕ ನೋಡೋರಿಗಾದ್ರೆ ಅದ್ರದ್ದು ಒಂದು ಗಂಧ ಗೊತ್ತಿರುತ್ತೆ. ಏನು ರಂಗಭೂಮಿಲಿ ಇಂಥ ನಾಟಕನೇ ಅಂದ್ಬಿಟ್ಟು ಅದೇನಾಗುತ್ತೆ ಅಂದರೆ, ಈಗ ನಿನಾಸಮ್ ತಿರುಗಾಟಗಳು ಶುರು ಆದಮೇಲೆ ಜನ ಅವ್ರದ್ದೊಂದು ಸಂಕಲ್ಪ ಚೆನ್ನಾಗಿತ್ತು. ಸುಬ್ಬಣ್ಣ ಅವ್ರದ್ದು ಎಲ್ಲ ಹಳ್ಳಿ ನಾಟಕಗಳು ನೋಡಬೇಕು ಅಂತ. ಮೇಷ್ಟ್ರದ್ದು ಅದೇ ಸಂಕಲ್ಪ ಇತ್ತು. ಮೇಷ್ಟ್ರದ್ದು ಆ ನಾಟಕ ಶಕ್ತಿನೇ ಅದು. ನಮಗೆ ಏನು ದೊಡ್ಡ ಲೈಟ್ಸ್ ಬೇಕಾಗಿಲ್ಲ, ಏನು ಅಲ್ಲಿನ ಸೋರ್ಸೆ ಹಾಕ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಒಂದು ಎಂಟಿ ಸ್ಪೇಸ್ ಬೇಕು, ಅಲ್ಲೊಂದು ಮಾಡಿ ಜನ ಬರ್ತಾರೆ ಅಂತಂದರೆ
ಜನ ಬರ್ತಾರೆ ನಿಮಗೆ. ಒಂದು ಶಬ್ದಕ್ಕಾದ್ರೆ ಒಂದು ಹಾಡಕ್ಕೆ ಶುರು ಮಾಡಿದ್ರೆ ಜನ ಬಂದುಬಿಡ್ತಾರೆ. ಹಾಗೆ ಒಂದು ನೋಡ್ಕೊಳ್ಳೋದಂತೂ ಒಂದು ಹುಚ್ಚು ಒಂದು ಆ ಶಕ್ತಿ ನಾಟಕಗಳಿಗಿತ್ತು. ಇಲ್ಲಿ ನಿಮ್ಗೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಯಾರೊಬ್ಬರು ಸಪೋಸ್ ನಾನು ಕಾಸ್ಟ್ ಮಾಡ್ತಾರೆ ಅಂತಂದರೆ ನಾನು ಚೆನ್ನಾಗೇ ಮಾಡಬೇಕು. ದುಡ್ಡು ಪಾಪ ಗೌರ್ಮೆಂಟ್ ಸಬ್ಸಿಡಿ ಕೊಡಲ್ಲ ಸಿನಿಮಾಗಳಿಗೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ. ಅವನ್ನೆಲ್ಲ ದುಡ್ಡು ತಂದಿರ್ತಾನೆ ಪಾಪ. ಅವ್ನು ಯಾವುದೋ ಬಂಗಾರ ಮಾರೋ ಏನು ಮಾಡೋ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಪ್ಪ ಅವ್ನು ಚೆನ್ನಾಗಿರೋದೇ ಬೇಕ್ರಿ. ಅವನು ಸುಮ್ಮನೆ ಬಂದ್ಬಿಟ್ಟು ಏನೋ ತೊದ್ಲ್ಕೊಂಡು ಏನೋ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವೆಲ್ಲ ಇರಲ್ರಿ, ಅವೆಲ್ಲ ಆಗಲ್ಲ ಅಲ್ಲಿ. ಅವ್ನು ಚೆನ್ನಾಗಿರೋದೇ ಬೇಕು. ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದನ್ನು ಅವ್ನಿಗೆ ಗೊತ್ತಿರಲ್ಲ. ಅವ್ನಿಗೆ ಅನುಮಾನದಲ್ಲಿ ಮೆಲ್ಲಗೆ ಸಣ್ಣದಾಗ ಒಂದು ಕೊಡ್ತಾನೆ. ನಾನು ಅದನ್ನು ಪ್ರೂವ್ ಮಾಡ್ತಾ ಹೋಗ್ಬೇಕು. ನನಗೊಂದು ಗೊತ್ತಿಲ್ಲ, ಕೆಲವ್ರಿಗೆ ಅದರಲ್ಲೇ ವಯಸ್ಸಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಹೌದು, ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ಅದರಲ್ಲೇ ವಯಸ್ಸಾಗತ್ತೆ. ಇನ್ನು ಕೆಲವ್ರಿಗೆ ಹೌದಪ್ಪ ನಾವೀಗ ಸುಮಾರು ನಾನು ಇದೇ ಮಾತು ನನಗೂ ಆಪ್ಷನ್ ಇಲ್ಲ ಅಂತ ಹೇಳಿದ್ನಲ್ಲ, ನನಗೆ ಸುಮಾರು ಒಂದು 15 ವರ್ಷ ನನಗೂ ಆಪ್ಷನ್ ಇರಲಿಲ್ಲ. ಯಾವ ಬರ್ತಾವ ಎಲ್ಲ ಸುಮ್ಮನೆ ಈ ಜೋಬಲ್ಲಿ ಒಂದು ಹಾಕೊಳ್ಳೋದು, ಈ ಜೋಬಲ್ಲಿ ಇಟ್ಕೊಳ್ಳೋದು, ಹಿಂದೆ ಜೋಬಲ್ಲಿ ಇಟ್ಕೊಳ್ಳೋದು, ಎಲ್ಲ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡು ಏನೇನು ಬರುತ್ತೆ ಎಲ್ಲ ತೊಗೊಳೋದು. ಅದಾದಮೇಲಿಂದ ಏನಾಗುತ್ತೆ ಅಂತಂದರೆ ಅದು ಮೋಸ್ಟ್ಲಿ ರಂಗಭೂಮಿ ಗುಣ. ಹಾಗೆ ಬೇರೆನೇ ಮಾಡ್ಬೋದಲ್ವಾ, ಬಿಡಲ್ಲ. ಈ ಬಣ್ಣ ಇದೆಯಲ್ಲ, ನಾವು ಮುಖಕ್ಕೆ ಬಣ್ಣ ಹಚ್ಚೋದು, ನಾಲ್ಗೆಗಲ್ವಲ್ಲ, ಸರಿಯಾಗಿ ಜಾಡಿಸ್ಬಿಡ್ತದೆ, ದಪ್ಪ ಹೊಡೆದಾಕ್ಬಿಡ್ತದೆ. ಆಮೇಲೆ ನಾವು ಯಾರೋ ಗಾಜಿನ ಮನೇಲಿಲ್ಲ. ಈಗ ನಾನೊಂದು ಪಾವು ಹೊಡೆದಂಥ ಕುಗ್ರಾಮ, ಅದು ನಂತರದ್ದೇ ಹಳ್ಳಿ, ಹುನಗುಂದ ಅಂತ ಹಳ್ಳಿ. ನಮ್ಗೆ ಏನೇ ಆದರೂ ಹಿಂಗೆಲ್ಲ ಗಾಜಿನ ಮೇಲೆ ಬದುಕೋಕ್ಕಾಗಲ್ಲ. ಕೊನೆಗೊಂದು ಜನರ ಮಧ್ಯೆ ಏನೋ ಹೋಗ್ಬೇಕು, ತರಕಾರಿ ತರಕ್ಕೆ ಹೋಗ್ಬೇಕು, ಏನೋ ಮತ್ತೆ ಹಳ್ಳಿಗೆ ಹೋಗ್ಬೇಕು, ಅಲ್ಲೆಲ್ಲ ಕುತ್ಕೋಬೇಕು, ಯಾರನ್ನೋ ಮಾತಾಡಿಸ್ಬೇಕು, ಮತ್ತು ಅದೇನೋ ಇನ್ನೊಂದೇನೋ ತರಕ್ಕೆ ಹೋಗ್ಬೇಕು, ಮಾತಾಡ್ತರಕ್ಕೆ ನಾವೇ ಹೋಗ್ಬೇಕು, ಎಲ್ಲ ಜನರ ಮಧ್ಯೆನೇ ಬದುಕಬೇಕು. ನಮಗೆ ಎಷ್ಟೇ ಸಿನಿಮಾ ಅಂತಂದ್ರೂ ನಮಗೆ ಸಿನಿಮಾದೊಂದು ಬೆರಗಿತ್ತಲ್ಲ ನಮಗೆ. ಅದು ಈಗ ಅಷ್ಟೊಂದು ನಾವು ಸಿನಿಮಾ ಯಾರೋ ನೋಡ್ತಾರೆ ಅದೆಲ್ಲ ಆ ಕಾಂಪ್ಲೆಕ್ಸ್ ನಮಗೇನೂ ಇಲ್ಲ. ಹಂಗಿದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮನ್ನು ಅದು ಬಿಡಲ್ಲ. ನನ್ನೊಳಗಿನ ಒಬ್ಬ ಬೇರೆ ಒಳಗಿರ್ತಾನಲ್ಲ ಅವನು ಬಿಡಲ್ಲ, ಬೇರೆ ನೋಡು ಅಂತಂಗೆ. ನನ್ನ ಪುಣ್ಯಕ್ಕೇನಾಯಿತು ಅಂತಂದರೆ ನಾನು ಪ್ರಾರಂಭ ಮಾಡಿದೆ. ನಾನು 2001 ನನಗೆ ಬ್ರೇಕ್ ಸಿಕ್ತು. ಸುದೀಪ್ ಅವ್ರ ಪಿಕ್ಚರ್ ದಮ್ಮು, MS ರಮೇಶ್ ಅವರು ಡೈರೆಕ್ಟ್ ಮಾಡಿದ್ದು. ಅದಾದ ತಕ್ಷಣ 2003-04 ನಮ್ಮ ಸುರೇಶ್ ಅವರು ಅರ್ಥ ಅಂತ ಒಂದು ಸಿನಿಮಾ ಮಾಡಿ, ತುಂಬ ರಿಯಲಿಸ್ಟಿಕ್ ಸಿನಿಮಾ. ಈ ನಮ್ಮಲ್ಲಿ ರಿಯಲಿಸ್ಟಿಕ್, ನೀವು ಕಾವಲೆ ಕೇಳೋದಲ್ಲ ಪ್ರಶ್ನೆಗೆ, ನಮ್ಮಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು ಅದಕ್ಕೆ ಒತ್ತು ಕೊಟ್ಟಿಲ್ಲ. ಬಟ್ ಅದು ನಮ್ಮ ಕಲ್ಚರಲ್ಲೂ ಇಲ್ಲ. ಅಂದರೆ ರಿಯಲಿಸ್ಟಿಕ್ಕಾಗಿ ಆ ಯೋಚನೆಗಳಿಲ್ಲ ಅಂತಲ್ಲ, ರಿಯಲಿಸ್ಟಿಕ್ ಯೋಚನೆಗಳಿದ್ದಾವೆ. ನಮಗೆ ಸ್ವಲ್ಪ ಅಲಂಕಾರ ಆಗುತ್ತೆ. ಈಗ ಹುಟ್ಟಿಗೂ ಒಂದು ಹೂವು ಹಾಕ್ತೀವಿ, ಸತ್ರೂ ಹೂವು ಹಾಕ್ತೀವಿ, ಅದು ಡಿಫ್ರೆನ್ಸ್ ಇದೆಯಲ್ಲ. ಅಲ್ಲಿ ಹೂವು ಕುಣಿಯಲ್ಲ ಶವದ ಮೇಲೆ, ಇಲ್ಲಿ ಹುಟ್ಟಿದಾಗ ಹೂವು ಹಾಕ್ತಾರಲ್ಲ ಕುಣಿತದನ್ನ. ಹಾಗೆ ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಿದವರು ಆ ಥರದ್ದು. ನಾನು ಯಾವಾಗಲೇ ಹೇಳಿದೆ ನಿಮಗೆ, ಸ್ಟಾನಿಸ್ಲಾವ್ಸ್ಕಿ, ಬ್ರೆಕ್ಟ್, ಭರತನಾಟ್ಯ ಶಾಸ್ತ್ರ ನಮಗೆ ದೊಡ್ಡ ಗ್ರಂಥ, ಎಷ್ಟೋ ಸಾವಿರಾರು ವರ್ಷಗಳಿಂದ ನಮ್ಗೆ ಆ ಗ್ರಂಥ ಇದೆ. ಅದನ್ನು ಡಿಸ್ಟ್ರಿಕ್ಟ್ ಮಾಡಿಬಿಟ್ಟು ರಿಯಲಿಸ್ಟಿಕ್ಕು, ಎಕ್ಸಾಗ್ರೇಷನ್ನು, ಸ್ಟೈಲೈಸೇಷನ್ನು, ಅದು ನಾಟಕದಲ್ಲಿ ಇದೆಲ್ಲನೂ ನಮಗಾಗುತ್ತೆ. ನಾಟಕದಲ್ಲಿ ಕೂಡ ನಿಮಗೆ ಈಗ ಗಾಂಧಿ ವರ್ಸಸ್ ಗಾಂಧಿ ನಾಟಕ ಮಾಡ್ತೀವಿ ಅಂತಂದರೆ ಅದಕ್ಕೆ ತುಂಬ ರಿಯಲಿಸ್ಟಿಕ್ ನಾಟಕ. ಗಾಂಧಿನ ಜನ ನೋಡಿದ್ದಾರೆ, ನೋಡೋಂಥ ಇವ್ರನ್ನ ಅರ್ಥ ಮಾಡ್ಕೋಬೇಕು. ಅದು ರಿಯಲಿಸ್ಟಿಕ್ ನಾಟಕನ. ನೀವೆಲ್ಲ ಹಿಪೋಲಿಟಸ್ ಅಂತ ನಾಟಕ ಮಾಡ್ತೀವಿ, ಸ್ಟೈಲೈಸ್ ನಾಟಕ ಅದು. ಆಮೇಲೆ 2.5 ಗಂಟೆ ಒಳಗೆ ನಾವು ಕತೆ ಹೇಳಬೇಕು. ಅದು 30-40 ಸೈಟು ಜಾಗದಾಗಲ್ಲ, ಅಲ್ಲೊಂದು 100 ಅಡಿ 200 ಅಡಿ ಇರಲ್ಲ, 30-40 ಅದರೊಳಗೆಲ್ಲವನ್ನು ಕ್ರಿಯೇಟ್ ಮಾಡಬೇಕು. ಜನಕ್ಕೆ ನಮ್ಮ ಬರೋಂಥ ಪ್ರೇಕ್ಷಕ ನಂಬಿಸ್ಬೇಕು, ಅವ್ನಿಗೆ ಅದು ಅನಿಸ್ಬೇಕು. ಅವರು ಸಮುದ್ರದ ಬಗ್ಗೆ ಮಧ್ಯೆ ಇದ್ದೀನಿ ಅಂದರೆ ಪ್ರೇಕ್ಷಕನ ಸಮುದ್ರ ಕರ್ಕೊಂಡು ಹೋಗ್ಬೇಕು ನಿಮಗೆ. ಆ ಥರದ್ದು ಅವೆಲ್ಲ ತೊಗೊಂಡಾಗ ನಾಟಕದವ್ರು ನಿಜವಾಗ್ಲೂ ತುಂಬ ಮುಂದೆ ಇದ್ದಾರೆ. ಅಲ್ಲಿ ಎಲ್ಲ ಥರದ ಭಾಷಾ ಪ್ರಯೋಗ ಆಗುತ್ತೆ. ಆ್ಯಕ್ಟಿಂಗ್ನ ಸಂಬಂಧಪಟ್ಟಂಗೆ ಸ್ಟೈಲೈಸ್ ನಾಟಕಗಳು, ರಿಯಲಿಸ್ಟಿಕ್ ನಾಟಕ, ಜನಪದ ನಾಟಕಗಳು ಅವೆಲ್ಲ ಆಗುತ್ತೆ. ಸಿನಿಮಾದಲ್ಲಿ ಅವಾಗ ಹೇಳಿದ ದುಡ್ಡು ಅಂತ. ಈಗ ಯಾರೋ ಒಬ್ಬ ದಾಳಿಂಬೆ ಬೆಳೆದಾಗಿ ಪಕ್ಕದವ್ರಿಗೆ ಹೆಂಗೋ ಹಂಗೆ ಬಿದ್ದು ಗಾಳಿ ಮೇಲೆ ಹಿಂಗೆ ಊರ್ಕೊಂಬಂದೋಲೇ ಆ ಪಕ್ಕದೂರನಿಗೆ ದಾಳಿಂಬೆ ಹಾಕಿದ್ದು 50 ಲಕ್ಷ ಬಂತು ಅಂದರೆ ಇರೋಬ್ಬರ ಮರ ಎಲ್ಲ ಕಡ್ದು ಎಲ್ಲರೂ ದಾಳಿಂಬೆ ಹಾಕೋದೆ. ಅದು ಪಾಪ ಅವ್ರಿಗೆ ಆಸೆ, ಏನು ಮಾಡೋಕ್ಕದು, ಯಾರನ್ನು ದೋಷಿಸ್ತೀರಾ? ದುಡ್ಡು ಬೇಕಷ್ಟೇ ಅವ್ರಿಗೆ. ನಾನು ಹಾಕ್ತೀನಿ ಅಂದರೆ ನಂಗೆ ಲಾಭ ಬೇಕು ಅಂತ. ನಮ್ಮಲ್ಲೂ ಅಷ್ಟೇ, ಒಂದು ಸಿನಿಮಾ ದುನಿಯಾ ಗೆಲ್ತಾ ತಲೆ ಬಾಚ್ಕೊಳ್ಳಿದ್ದು ಫೋಟೋಕ್ಲಿ ಗೇಮಿ 10 ರೂಪೀಸ್ ಅಂದರೆ ನನಗೆ ಅದ್ರದ್ದೇ 20 ಬರೋದು. ಗೇಮಿ ನಾಲ್ಕಣಿ, ಗೇಮಿ 1 ರೂಪಾಯಿ, ಗೇಮಿ 5 ಪೈಸಾ, ಗೇಮಿ 25.5 ರೂಪೀಸ್ ಅಂತ ಬರೆದ್ರು. ಇವೆಲ್ಲ ಮಾಡಲ್ಲಪ್ಪ ನಾನು. ಸೂರ್ಯನ ಪರ್ಮಿಷನ್ ತಗೊಂಬನ್ನಿ ಅಂತ ನಾನು ಯಾವ ಮಾಡಿ ಏನು ಮಾಡೋಕ್ಕಾಗಲ್ಲ ಅದು. ಹಾಗಾಗಿ ನಮ್ಮಲ್ಲಿ ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಇಂಡಿಯಾದಲ್ಲಿ ಇರೋರು ಪರ್ಫಾರ್ಮರ್ಸು, ಆ್ಯಕ್ಟರ್ಸ್ ಕಮ್ಮಿ ಇದ್ದಾರೆ ಅಂತ. ಪರ್ಫಾರ್ಮರ್ಸ್ ಎಲ್ಲ ಪರ್ಫಾರ್ಮರ್ಸೇ. ಅದಕ್ಕೊಂದು ಏನು ರಿಯಲಿಸ್ಟಿಕ್ ಆಗಿರಬೇಕು ಅಂತಂದರೆ ಈ ಸಿನಿಮಾದಲ್ಲಿ ನೋಡೋದಷ್ಟೇ.
ನಾಟಕದಲ್ಲಿ ನೋಡೋದಂದ್ರೆ ಹಂಗಾಗಲ್ಲ. ನಾಟಕದಲ್ಲಿ ಪಿಸು ಮಾತು ಮಾಡೋದಿದೆಯಲ್ಲ, ಅದು ಜ್ವರ ಮಾತಾಡ್ತೀವಿ. ಈ ಮಂಗಳೂರು ಥರ ಮಂಗಳೂರು ಗುಟ್ಟು ಹೇಳ್ದಂಗೆ ಹೇಳಿ ನಾಳೆ ಬನ್ನಿ ಆಯ್ತಾ ಅಂತ ಹೇಳ್ತಾರೆ. ಅವ್ರಿಗೆ ಜೋರಾಗಿ ಮಾತಾಡಿ ಎಸ್ಟೇಷನ್ ಇರಲ್ಲ ಎಂದು. ರಂಗಭೂಮಿಯಲ್ಲಿ ಪಿಸು ಕೊಟ್ಟು, ಸಿನಿಮಾದಲ್ಲಿ ಪಿಸು ಕೊಟ್ಟೋದು ಇಷ್ಟೇ ಪಿಸು ಕೊಟ್ಟಬೇಕು. ಅಲ್ಲಿ ಸರ್ ನಾಟಕದಲ್ಲಿ ಪಿಸು ಕೊಡ್ಬೇಕು ಅಂದ್ರೆ ಕೊನೆಯನ್ನು ಕೇಳಿಸ್ಬೇಕಲ್ಲ. ಅಲ್ಲಿ ಹಿಂಗೆ ಸುಮ್ಮನೆ ಕೈ ಅದಕ್ಕೆ ಎಷ್ಟು ನಾನು ಕೊಂದಿದ್ದೇನೆ ಅಂತ ನಾವು ಕೇಳಿಸ್ಬೇಕಲ್ಲ ಅವ್ರಿಗೆ. ಇವೆಲ್ಲ ಪ್ರಕಾರಗಳು ಇವು ಬದಲಾಗ್ತದೆ. ಹಂಗೆ ನಾಟಕಕ್ಕೆ ನಿಮ್ಗೆ ಅಷ್ಟು ಸಣ್ಣದಾಗಿ ನೀವು ಇದನ್ನು ಕೊಡ್ತೀರ, ಯಾವ್ದನ್ನ ರಿಯಲಿಸ್ಟಿಕ್ಗೆ. ಬಟ್ ಸಿನಿಮಾದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಸಂಪೂರ್ಣವಾಗಿ ಪಾತ್ರದ ಜೊತೆ ನಾನು ಇದ್ಬಿಡ್ತೀನಪ್ಪ ನಾನು. ನೀವು ಕ್ಯಾಪ್ಚರ್ ಹೆಂಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಏನು ಇವರೇ ನನಗೆ ಎಷ್ಟೋ ಸರಿ ಸರ್ ತುಂಬ ಹಂಗೆ ತಿರ್ಕೊಂಬಿಟ್ರಿ, ತಲೆನೀರು ಆಗ್ಬಿಟ್ರಿ, ಬರೀ ಈ ಪೋರ್ಷನ್ ಇದೆ, ಇನ್ನು ಸ್ವಲ್ಪ ಹಿಂಗೆ ತಿರ್ಕೊಂಡು ಮಾಡಿ ಅಂತ, ಇನ್ನು ಸ್ವಲ್ಪ ಈ ಕಡೆ ತಿರ್ಕೊಳ್ಳಿ ಅಂತಂದರು. ಅದು ಬಟ್ ಸಿನಿಮಾದಲ್ಲಿ ಹಂಗಲ್ಲ, ಕ್ಯಾಮ್ರಾ ಈ ಕಡೆ ಬರುತ್ತೆ ಕ್ಲೋಸಪ್ಪು. ನನಗೆ ಅದು ಕ್ಲೋಸಪ್ ಬೇಡ ಸರ್, ನನಗೆ ಇದೇ ಬೇಕು, ದಯವಿಟ್ಟು ಒಂದು ಸ್ವಲ್ಪ 10% ಹಿಂಗೆ ತಿರ್ಕೊಂಡು ಆ್ಯಕ್ಟ್ ಮಾಡಿ ಅಂದಾಗ ಹೌದು. ಅಂದರೆ ಹಂಗೆ ನಾವು ಮೈ ಮರ್ತ್ಬಿಡೋದು ಅಷ್ಟೇ. ಕ್ಯಾಮ್ರಾ ಇರೋದನ್ನು ಮರ್ತ್ಬಿಡೋದು, ನೋಡೋದಪ್ಪ ಏನು ಟ್ರೈ ಮಾಡೋದು. ಅದನ್ನು ಆ ಅವಕಾಶ ಇದ್ರಲ್ಲಿ ಜಾಸ್ತಿ ಇತ್ತು. ಅರ್ಥ ಅಂತ ಒಂದು ಸಿನಿಮಾದಲ್ಲಿತ್ತು, ಸೈನೈಡ್ ಅನ್ನೋ ಸಿನಿಮಾದಲ್ಲಿತ್ತು, ಬಡವರ ಸ್ಕಲಲ್ಲಿತ್ತು, ಆಮೇಲಿಂದ ಟಗರುಪಲ್ಯದಲ್ಲಿತ್ತು, ಮೊದಲ ಸಲ ಅಂತ. ಹೌದು, ಆ ಪಾತ್ರ ಜೊತೆ ನಾವು ಇರೋದಪ್ಪ ಅದನ್ನು. ಹಾಗಾಗಿ ರಿಯಲಿಸ್ಟಿಕ್ ಅಪ್ರೋಚ್ ಬಂದಾಗ ಅದು ತುಂಬ ಅಲಂಕಾರ ಮಾಡೋದು, ಪರ್ಫಾರ್ಮೆನ್ಸ್ ಮಾಡೋದು ತುಂಬ ಕಷ್ಟ. ಈಗ ರಜನಿಕಾಂತ್, ಅಮಿತಾಬ್ ಬಚ್ಚನ್ ಅದೊಂದು ಸ್ವಲ್ಪ ಆ ಕಡೆಗೆ ಹೋದರು. ರಜನಿಕಾಂತ್ ಇವತ್ತೇ ಮನೆ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳಿದ್ರು, ಇಲ್ಲ ನನಗೆ ಕಮಲ್ ಥರ ಎಲ್ಲ ಆ್ಯಕ್ಟ್ ಮಾಡೋಕ್ಕಾಗಲ್ಲ ನನಗೆ, ನಂದು ಅಂದರೆ ಮಾ ಅಂತ ಹಿಂಗೆ ಹೋಗ್ಬಿಡ್ತಾರೆ, ಕಾಲಿಗೆ ನಮಸ್ಕಾರ ಮಾಡಿ ಆ ಥರದ್ದು. ಅದೆಲ್ಲ ಮೋಸ್ಟ್ಲಿ ಗೊತ್ತಿಲ್ಲ. ಈಗ ಅವ್ರ ಏಜ್ನ ದೃಷ್ಟಿಯಿಂದ ಈಗ ಅವರು ಮೋಸ್ಟ್ಲಿ ಈ ಕಡೆಗೆ ಹೌದಪ್ಪ ಸಹಜವಾಗಿ ಇರೋದಪ್ಪ ಅನ್ನೋದು ಬರ್ಬೋದು ಅಂತ. ಅದು ಇನ್ನೊಂದು ನಮ್ಗೇನಾಗುತ್ತೆ ಅಂದರೆ ಇದು ಕೊನೆಗೆಲ್ಲನೂ ವೆಸ್ಟರ್ನ್ ಸ್ಟೈಲ್ ಆಫ್ ಅವ್ರು ತೋರಿಸ್ಕೊಡಂಗೆ ಆಗ್ಬಿಟ್ರೆ ದುರಂತ. ಅದು ದುರಂತ. ಹೌದು. ನಮ್ಮ ಕೆಲವು ಸಿನಿಮಾಗಳ ಹತ್ರ ಬ್ರಹ್ಮನಿರಸ ಆಗ್ಬಿಡುತ್ತೆ. ಇವನು ಹಿಂಗೆಲ್ಲ ಮಾಡ್ಬಿಟ್ಟವನೇ, ಅಬ್ಬಾ ಪಾಪ ಓಹೋ ಆಹಾ ಅಂತ ನಾವು ನೋಡ್ಕೊಂಡು ಅದೇ ನೋಡ್ಕೊಂಡಿದ್ಬಿಟ್ಟು ಆಮೇಲೆ ತಿರುಗಿ ಮನೆಗೆ ಹೋಗಿ ಟಿ ವಿ ಆನ್ ಮಾಡಿದ ತಕ್ಷಣ ಕೊರಿಯನ್ ಪಿಕ್ಚರು, ಇದು ಇಟಾಲಿಯನ್ ಬ್ಯಾಂಕಾಕ್ ಪಿಕ್ಚರಲ್ಲ ಅದೇ ಥರ ಇದ್ಬಿಟ್ರೆ ಮುಂಡೆ ಮಗ ಕದ್ದಿರೋದು ಕದ್ದಂದ್ಕಣೆ ಇವನು ಅಂತ ಅನಿಸ್ಬಿಡುತ್ತೆ. ರಾಜ್ಕುಮಾರ ಕೆಲಸ ಮಾಡಲಿಲ್ಲ, ಅನಂತ್ ನಾಗ್ ಅವ್ರು ಮಾಡಲ್ಲ, ವಿಷ್ಣು ಸಾರು ಅಂಬರೀಷ್ ಅವರು ವಿಷ್ಣು ಸಾರ್ ಅಂಬರೀಷ್ ಅವ್ರ ಟೈಮ್ಗಾಗಲೇ ಈ ರಿಮೇಕ್ ಸಿನಿಮಾಗಳು ಜಾಸ್ತಿ ಆಯಿತು. ಅವರಿದ್ದು ಅಣ್ಣವ್ರಿದ್ದ ಕಾಲಕ್ಕೂ ಇತ್ತು. ಅದು ಏನೋ ಗೊತ್ತಿಲ್ಲಪ್ಪ ಅವ್ರಿಗೆ ತುಂಬ ಗೊತ್ತಿಲ್ಲ ಒಳತೋಟಿ ಹೆಂಗೆ ಬಂತು ಅಂತ. ಕನಕದಾಸರು, ಪುರಂದರದಾಸರು, ಆಮೇಲೆ ಇದು ಸಂತ ತುಕಾರಾಮು, ಭಕ್ತಿ ಜನಪದ ಕಥೆಗಳನ್ನ, ಬಂಗಾರ ಪಂಜರ ಅಂತೆ, ಕವಿರತ್ನ, ಸಂಸ್ಕೃತ, ಎಲ್ಲನೂ ಪೌರಾಣಿಕಗಳು, ಎಲ್ಲ ಥರದ್ದು ಸಾಮಾಜಿಕವಾದ ಎಲ್ಲ ಥರದವ್ರಿಗೆ ಸಿಕ್ಬಿಡ್ತಾವ್ರು. ಹಂಗಾಗಿ ಅದನ್ನು ಆ ಕಂಪ್ನಿ ನಾಟಕದ ಕಾನ್ಸೆಪ್ಟ್ ಟೈಮಲ್ಲಿ ಅವರು ಎಲ್ಲ ಥರದ ರಿಯಲಿಸ್ಟಿಕ್ಕು, ಪರ್ಫಾರ್ಮೆನ್ಸು, ಅದು ಇದು ಎಲ್ಲ ಥರ ಮಾಡಿಬಿಟ್ರು. ಹಾಗಾಗಿ ಈ ಥರದ್ದು ಇದಕ್ಕೆ ತುಂಬ ಎಲ್ಲಿ ಯಾರೊಬ್ಬರದೂ ನಿಮಗೆ ಫಿಲ್ಟ್ರ್ ಹಾಕಿ ಸೋಸ್ಬಿಟ್ಟು ಶುದ್ಧವಾದ ಭಾವಗಳನ್ನು ಹಿಡಿದಿದ್ದಾರೆ ಎಲ್ಲರದೂ, ಯಾರಿಗೂ ಬಿಟ್ಟಿಲ್ಲ ಅದನ್ನ ಇವರು ಸಂದೀಪ್ ಅವರು. ಅದೆಲ್ಲ ಖುಷಿ ಆಯ್ತು, ಅದೆಲ್ಲನೂ ಭಾಳ ಖುಷಿ ಆಯಿತು. ಸಂದೀಪ್, ಶಾಕಾಹಾರಿ ಟ್ರೈಲರ್ ಲಾಂಚ್ ಆಗಿದೆ, ಸಿಕ್ಕಾಪಟ್ಟೆ ಟಾಕ್ ಇದೆ, ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಅಂಡ್ ಅದ್ಭುತವಾಗಿದೆ. ಸುದೀಪ್ ಸರ್ ಕೂಡ ಮೊನ್ನೆ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಬಹಳ ಖುಷಿ. ವಿಶೇಷ ಏನಂದ್ರೆ ನೀವೇ ಟ್ರೈಲರ್ ಕಟ್ ಮಾಡಿದ್ದೀರಾ. ಹೌದು. ಯಾಕೆ ನೀವು ಟ್ರೈಲರ್ ಕಟ್ ಮಾಡಿದ್ರಿ ಒಂದ್ ಪ್ರಶ್ನೆ. ಇನ್ನೊಂದು, ಟ್ರೈಲರ್ ಅಲ್ಲಿ ಈ ತರ ಏನೋ ಒಂದು ಕನ್ವಿನ್ಸ್ ಆಗ್ಬೇಕು ಅಂತ ಒಬ್ಬ ನಿರ್ದೇಶಕಂಗೆ ಒಂದು ಐಡಿಯಾ ಇರುತ್ತೆ, ಆ ರೀತಿ ಕಟ್ ಮಾಡಿರ್ತಾನೆ. ಸಾಕಷ್ಟು ಜನಕ್ಕೆ ಅದು ನೀವು ಕತೆ ಬಿಟ್ಕೊಟ್ಬಿಟ್ಟಿದ್ದೀರೇನೋ ಅಂತಾನು ಅನ್ಸಿರ್ಬಹುದು. ನಿಮ್ಗೆ ಹಂಗ ಅನ್ಸುತ್ತಾ? ಕತೆ ಬಿಟ್ಕೊಟ್ಟಿದ್ದೀರಾ? ಕತೆ ಬಿಟ್ಕೊಟ್ಟಿದ್ದೀನಿ, ಬಟ್ ಅದು ಉಪಕಥೆನೂ ಆಗಿರ್ಬೋದು ಹಂಗೆ. ಸುಮ್ಮನೆ ಅದನ್ನ ಮುಂಭಾಗಲ್ಲಿ ಮಾತ್ರ ಹಿಂಗೆ ತೆಗ್ದಿದ್ದಾರೆ, ಒಳಗಿಂದ ಕಂಬಗಳೆಲ್ಲ ಕಾಣಿಸ್ತಿದ್ದಾವೆ. ದೇವ್ರ ಮನೆ ಇದೆ ಕಣ, ದೇವ್ರ ಮನೆ ಕಂಬ ಇದೆ ಕಣ, ಅದೆಲ್ಲ ಜಾಸ್ತಿ. ಅಲ್ಲಿ ಒಳಗೇನಾಗಿದ್ದು, ಗಂಟೆ ಒಳಗೇನಾಯ್ತು, ಕಂಬದೊಳಗೇನಾಯ್ತು ಗೊತ್ತಿಲ್ಲ. ಇಲ್ಲ, ನಾನೇ ಕಟ್ ಮಾಡಿದ ಉದ್ದೇಶ ಅಂದ್ರೆ ಒಂದಿಷ್ಟು ಪರ್ಸ್ಪೆಕ್ಟಿವ್ ಇತ್ತು. ಅಂದ್ರೆ ಇದು ಬೇರೆ ತರ, ಯಾಕೆಂದ್ರೆ ಸರ್ ಹೇಳಿದ್ರು ಅಂದ್ರೆ ಇಷ್ಟೆಲ್ಲ ವಿಷಯಗಳಿದೆ ಅಂದ್ರೆ ಈ ಪಾತ್ರಗಳಲ್ಲಿ. ಮತ್ತು ಆಮೇಲೆ ಈ ಪಾತ್ರನ ಫಸ್ಟ್ ಟೈಮ್ ನಾವು ತೋರಿಸ್ತೀವಿ ಅಂತ ಬಂದಾಗ ನಾವೇನು ವಿಜುವಲ್ ಬ್ಯೂಟಿ ಅಂತ ನಾವೇನು ಸಿನಿಮಾದಲ್ಲಿಲ್ಲ, ಅದು ಗೊತ್ತಲ್ಲ. ಅಂದರೆ ವಿಜುವಲ್ ಬ್ಯೂಟಿ ಅಥವಾ ನಾವು ಸಿನಿಮಾ ಮೂಲಕ ವಿಜುವಲಿ ನಾವು ಜನನ ಆಕರ್ಷಿಸಬೇಕು ಅನ್ನೋ ಥರ ಏನಿದ್ದಿಲ್ಲ. ಬಟ್ ಆ ಒಂದು ಹಾರ್ಡ್ ಹಿಟ್ಟಿಂಗ್ ಪೋರ್ಷನ್ ಆಗಿರ್ಬೋದು, ಅಥವಾ ಕ್ರೈಮ್ ಆಗಿರ್ಬೋದು, ಅಥವಾ ಈ ಪರ್ಫಾರ್ಮರ್ಸ್ ಆಗಿರ್ಬೋದು, ಮತ್ತು ಯೂಸ್ ಮಾಡಿರೋ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅದೆಲ್ಲದನ್ನು ಈ ಜಾಗದಲ್ಲಿ ಹಾಕಿದಾಗ ಅದು ಬೇರೆ ಥರದ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ, ಅಂದರೆ ನೋಡಬೇಕು ಅಂತ ಅನ್ಸುತ್ತೆ ಅಂತ ನನಗೆ ತಲೆಯಲ್ಲಿತ್ತು. ಬಟ್ ಅದನ್ನು ನಾನು ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಗೊತ್ತಿದ್ದಿಲ್ಲ ನಮ್ಮ ಎಡಿಟ್ರಿಗೆ. ಆಗುತ್ತೆ ಅಂದರೆ ಟ್ರೈಲ್ ಆ್ಯಂಡ್ ಎರರ್ಸ್ ಭಾಳ ಆಗುತ್ತಲ್ಲ,
ಒಂದು ಟ್ರೈಲರ್ ಅಂದಮೇಲೆ. ಹೌದು. ಯಾಕಂದರೆ ಸಿನಿಮಾಗೆ ಭಾಳ ಆಗುತ್ತೆ ಅಂಥದ್ರಲ್ಲಿ ನಾವು ಅದನ್ನು ನಾವು 2.5 ನಿಮಿಷದಲ್ಲಿ ನಾವು ಇಡೀ ಸಿನಿಮಾನ ತೋರಿಸ್ಬೇಕು ಅಂತ ಬಂದಾಗ ಭಾಳಷ್ಟು ಟ್ರೈಲರ್ ಎರರ್ ಆಗುತ್ತೆ. ಸೊ ಅಲ್ಲಿ ಆ್ಯಂಡ್ ಮೋರೋವ್ ನನಗೆ ಎಡಿಟಿಂಗ್ ಗೊತ್ತಿರೋದ್ರಿಂದ ಸೊ ಅದಕ್ಕೆ ನಾನೇ ಕೂತ್ಕೊಂಡ್ಬಿಟ್ಟೆ. ಅಂದರೆ ಇವನ್ ನಾನು ಫೈನಲ್ ಆದಮೇಲೆ ನಮ್ಮ ಎಡಿಟರ್ಗೆ ತೋರಿಸಿದ್ದು. ಸೊ ಹಾಗೆ ಗೋಪಿ ಸರ್ ಆವಾಗಲೇ ಮಾತಾಡ್ತಿದ್ವಿ, ಪೊಲೀಸ್ ರೋಲು ಒಂಚೂರು ಹಿಂಜರ್ದೆ ಅಂತ ಹೇಳ್ತಾ ಇದ್ರಿ ನೀವು. ಗರುಡ ಗಮನದಲ್ಲೂ ಪೊಲೀಸ್ ರೋಲೇ ಮಾಡಿದ್ರಿ, ಇದರಲ್ಲೂ ಪೊಲೀಸ್ ರೋಲೇ. ಬ್ರಹ್ಮಯ್ಯಂಗೆ ಈ ಕ್ಯಾರೆಕ್ಟರ್ಗೆ ಏನು ಸಾಮ್ಯತೆಗಳಿದೆ, ಏನು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತು? ಅಲ್ಲ, ನಾನು ಹಂಗೆ ಯೋಚನೆ ಮಾಡೋಕ್ಕಾಗಲ್ಲ. ಅಂದರೆ ಅದಕ್ಕೆ ಏನು ಸಾಮ್ಯತೆ ಇದೆ ಅಂತ ನೀವು ಪಿಕ್ಚರ್ ನೋಡಿದ್ಮೇಲೆ ನೀವು ಹೇಳ್ಬೇಕಾಗುತ್ತೆ. ಅದರ ಡಿಫ್ರೆನ್ಸಸ್ ಏನಿದೆ ಅಂತ ನೀವು ಹೇಳ್ಬೇಕಾಗತ್ತೆ. ಬಟ್ ಅದು ಅಂದರೆ ನಿಮ್ಗೊಂದು ಸ್ಕ್ರಿಪ್ಟ್ ಕೊಟ್ಟಾಗ ನೀವು ನಿಮ್ಮ ಪಾತ್ರ ಮಾತ್ರ ಯೋಚನೆ ಮಾಡ್ತಿರಲ್ವಲ್ಲ, ಒಟ್ಟಾರೆ ಕಥೆಯಾಗಿ ಅದು ಏನು ಕನ್ವೆ ಮಾಡ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಈ ಪಾತ್ರದ ಉದ್ದೇಶ ಏನು ಅಂತ ಅರ್ಥ ಆಗುತ್ತೆ. ಸೊ ಆ ಥರದ್ರಲ್ಲಿ ಇದು ಒಂದು ವೆರೈಟಿ ಪೊಲೀಸು. ಈ ಸುಮಾರು ಇಂಟರ್ವ್ಯೂಗಳು ಮಾಡುವಾಗ ಈ ರಘು ಸರ್ನ ನಾನು ಕೇಳಿಸ್ಕೊಂಡು ಈ ಅಪ್ಪನ ಪಾತ್ರ ಅಂದರೆ ಒಬ್ಬ ಕೋಪಿಷ್ಟ ಅಪ್ಪ, ಒಬ್ಬ ಸ್ವಾರ್ಥ ಅಪ್ಪ, ಒಬ್ಬ ಭಾಳ ಸಾಧು ಅಪ್ಪ, ಈ ಥರ ಹೆಂಗಿರುತ್ತೋ ಹಂಗೂ ಪೊಲೀಸರಲ್ಲೂ ತುಂಬ ವೆರೈಟಿ ಇರುತ್ತೆ. ತುಂಬ ವೆರೈಟಿ ತುಂಬ. ಪೊಲೀಸ್ ಒಬ್ಬ ಅಪ್ಪ ಆಗಿರ್ತಾನೆ, ಪೊಲೀಸ್ ಒಬ್ಬ ಅಣ್ಣ ಆಗಿರ್ತಾನೆ, ಹಲ್ಗಿಂಜ ಪೊಲೀಸ್ ನಾಚಿಗೆದ ಪೊಲೀಸ್ ಇರ್ತಾರೆ, ಕೋಪಿಸ್ಟ್ ಪೊಲೀಸ್ ಇರ್ತಾರೆ, ಕ್ಯೂಡ್ ಪೊಲೀಸ್ ಇರ್ತಾರೆ. ಹೆಂಗಾನ ಏನಾನ ಮಾಡ್ಕೊಳ್ಳಿ ಸರ್, ಏನು ಬೈದಾದ್ಮೇಲೆ ಬರಲ್ಲ ಸರ್ ಅಂತ ಹೋಗ್ತಾ ಇರ್ತಾರೆ. ಅಂಥವ್ರು ಇರ್ತಾರೆ, ಭಾಳ ಸೂಕ್ಷ್ಮಮತಿಯಾಗಿರ್ತಾರೆ. ಆಮೇಲೆ ಇದೆಲ್ಲ ಥರದ ಸಾಂಸ್ಕೃತಿಕವಾದ ಪ್ರಜ್ಞೆ ಬೆಳೆಸ್ಕೊಳ್ಳೋದು ಪೊಲೀಸರು ಭಾಳ ಕಡಿಮೆ. ಕೆಲವರು ನಾಟಕ ಅಂತೆ, ಸಿನಿಮಾ ಅಂತೆ, ಅದರ ಈ ಮಟ್ಟುಗಳು ಗಿಟ್ಟುಗಳು ಎಲ್ಲ ತುಂಬ. ನನಗೆ ಸುಮಾರು ಜನ ನನಗೆ ಸಿಕ್ಕ ಪೊಲೀಸುಗಳೆಲ್ಲ ಯಾಕಂದ್ರೆ ನಾನು ಆ ಸೀರೀಸ್ನ ದಾಟ್ಬಿಟ್ಟಿದ್ದೀನಿ, ಪೊಲೀಸ್ ಸೀರೀಸ್. ನಾನು ನನ್ನ ಗ್ರಾಮೀಣ ಪ್ರತಿಭೆ ಪೊಲೀಸಲ್ಲಿ ತರಬೇಕು ಅನ್ನೋದು ನನಗೆ ಭಾಳ ಆಸೆ ಇತ್ತು. ಹಾಗಾಗಿ ನಾನು ಮಾಡಿ ತಂದಿದ್ದೆ ನಾನು ಆ ಗ್ರಾಮೀಣ. ಈಗ ಚನ್ನಪಟ್ಟಣಕ್ಕಾದ್ರೆ ಒಂಥರ ಇರ್ತಾರೆ, ನಮ್ಮ ಪಾವಗಡಕ್ಕಾದ್ರೆ ಒಂಥರ ಇರ್ತಾರೆ ಒಬ್ಬರು. ಆಮೇಲಿಂದ ಈಗ ನನಗೆ ಅವ್ರಿಗೆ ಯಾವಾಗಲೂ ಅನ್ಸೋದು, ದೊಡ್ಡ ದೊಡ್ಡ ಹೈಯರ್ ಆಫೀಸರ್ ಇರ್ತಾರಲ್ಲ ಅವರು, ಪೊಲೀಸ್ ಆಫೀಸರ್ಸ್ ಹಿಂಗೆ ಬಂದರು ಅಂತಂದರೆ ಅವರು ಈ ಸಾರ್ವಜನಿಕ ಜನಗಳ ಮಧ್ಯೆ ಬಂದುಬಿಟ್ರು ಅಂದರೆ ಅವ್ರು ಒಂಥರ ಹಿಂಗೆ ಆಗ್ತಿರ್ತಾರೆ. ಅಲ್ಲಿ ಪಿ ಸಿಗಳು ಬಂದು ಸರ್ ನಮಸ್ಕಾರ ಸರ್ ನಮಸ್ಕಾರ ಹಿಂಗೆ ಸೆಲ್ಟ್ ಹೊಡೆದು ಜನ ಏನು ಮಾಡ್ತಿರಲ್ವಲ್ಲ ಅವ್ರಿಗೆ ಅದೊಂಥರ. ಅವ್ರು ತಗೊಂಡು ಈ ಪಬ್ಲಿಕಲ್ಲಿ ಜನ ಏನು ಸೆಲೆಕ್ಟ್ ಮಾಡ್ತಿಲ್ಲ ನನಗೆ ಆ ಥರದ್ದೆಲ್ಲ. ನಾವು ಒಂದ್ಸರಿ ಯಾವುದಂಗೆ ನಮ್ಮ ರಂಗಾಯಣಕ್ಕೆ ಯಾರೋ ಆಫೀಸರ್ ಇದ್ದರು, ಅವ್ರು ಬಂದುಬಿಟ್ರು ನಮ್ಮ ರಂಗಾಯಣಕ್ಕೆ. ಅವ್ರಿಗೆ ನಮ್ಮ ಈ ರಂಗಾಯಣಕ್ಕೆ ಸೆಕ್ರೆಟ್ರಿಯಾಗಿ ಬಂದುಬಿಟ್ರು. ಬಂದರೆ ನಾವೆಲ್ಲ ಕಲಾವಿದ್ರಲ್ಲ, ಸುಮ್ಮನೆ ಆರಾಮಾಗಿ ನಮಸ್ಕಾರ ಸರ್ ಹಿಂಗೆ ಕೈ ಮುಗಿದ್ರು ಆಗ್ಬಿಟ್ರು ಅವ್ರು. ಏನೋ ಯಾರೋ ಬಂದ ತಕ್ಷಣ ಅದು ಬೇಕಲ್ಲ ಒಂದು ಸಿಫ್ ಹೆಚ್ಚಕ್ಕೊಂದು ಕೊಟ್ಬಿಟ್ಟು ಸರ್ ಅಂದ್ಬಿಟ್ಟು ಹೆಸರು ಹೇಳೋಕ್ಕಾಗಲ್ಲ ಅದೆಲ್ಲ. ಹಂಗೆ ಆ ಥರದ್ದು ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೆ. ನಾನು ಅವಾಗ ನಮಗೆ ಈಗ ನಮ್ಮ ಉತ್ತರ ಕರ್ನಾಟಕದ ಪೊಲೀಸ್ ಇದ್ದಾರಲ್ಲ, ಅವರು ಒಂಥರ ಅಡ್ಕೆಲೆ ಹಾಕ್ಕೊಂಡು ಮೀಸೆ ಹಿಂಗೆ ಕಾರ್ಮಾಸೆ ತಿರುವಿ ಒಂಥರ ಆಯ್ತು ಬರಲೇ ಸಾಯ್ತಾರೆ ಬದುಕ್ತಾರೆ, ನಮಗೂ ಒಂದು ಬದುಕಿರ್ತದೆ ರೀ ಆಯ್ತು ನಡ್ರಿ ನಂಗೆ ಅವರು ಹಂಗಿರ್ತಾರೆ. ಆ ಥರದವ್ರು ನಂಗೆ ಆ ಥರದವ್ರದ್ದು ನಾನು ಸುಮಾರು ನನಗೆ ಸಾಧು ಕೋಕಿಲರ ಜೊತೆ ಒಂದು ಯಾವುದೊಂದು ಪಿಕ್ಚರ್ ರಾಕ್ಷಸ ಅಂತ ಶಿವಣ್ಣವ್ರ ಪಿಕ್ಚರ್ ಮಾಡಿದ್ದೆ. ಅವನು MLA ಮಾನ್ಗೆಟ್ಟವನೇ ಸ್ವಲ್ಪ ಲಂಚ ಪಂಚ ಕಮ್ಮಿ ತಗೊಳ್ಳೋ, ಜನ ಎಲ್ಲ ಅವ್ನು ಸಾರ್ ಅವನು ನಿಮ್ಗೆ ಊಟವನ ಅಂತ ಕೇಳ್ತಾ ಕಣ್ರೋ ಅಂತಂದ್ರೆ ಅವನು ಸರ್ ಅದು ಹೆಂಗೆ ಸರ್ ಲೆಕ್ಕ ಹಾಕಿ ಸರ್ ನಿಮ್ಗೆ 40 ನಾನು 42 ವರ್ಷದ ಗ್ಯಾಪಲ್ಲ ಅದು ಹೆಂಗೆ ಸರ್ ಊಟ್ಸ್ಬಿಡ್ತೀರ ಸರ್ ಅದು ನಿಮಗೆ 40-45 ನನಗೆ 43 ಏನಾಗಿದೆ ಸರ್, ಈ 3 ವರ್ಷದ ಗ್ಯಾಪಲ್ಲಿ ನಾನು ಗುಡ್ಸ್ಬಿಡ್ತೀರಾ ಹೆಂಗೆ ಸರ್ ಉಡ್ಸ್ತೀರಾ ನೀವು? ಸಮಯ ಪ್ರಜ್ಞೆ ಸರ್, ಅಲ್ಲ ಸಮಯ ಪ್ರಜ್ಞೆ ಬಂಡತನ ಬಂಡ ಅವ್ರು ಲೆಕ್ಕ ಹಾಕೋದು ನೋಡಿ. ಆ ಥರದ್ದು ನಾನು ಹೇಳ್ತಿರೋದು. ತುಂಬ ಸೂಕ್ಷ್ಮತೆಗಳಿದ್ದಾರೆ ಪೊಲೀಸರು, ತುಂಬ ಎಲ್ಲ ಥರದ್ದು. ಅವರಿಗೆ ಸಾಂಸ್ಕೃತಿಕ ಪ್ರಜ್ಞೆ ಇರ್ತದೆ, ರಾಜಕೀಯ ಪ್ರಜ್ಞೆ ಇರ್ತದೆ ತುಂಬ. ಯಾಕಂದರೆ ಪೊಲೀಸರು ಹಿಂಗೆ ಇರಬೇಕಪ್ಪ ಅಂತ ಅನಿಸ್ತದೆ. ಅದೊಂಥರ ಶಿಸ್ತು. ಅವರು ಅಷ್ಟು ಬಿಸಿಲಿರ್ತದೆ, ಅಷ್ಟು ಏನಪ್ಪ ಮಳೆ ಗಾಳಿ ಇದ್ರೂ ಇದರಲ್ಲಿ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತ್ಕೊಂಡು ಜನನ ಕಳಿಸೋ ರೀತಿ ಆಗ್ಬೋದು, ಮಾತಾಡೋ ರೀತಿ ಆಗ್ಬೋದು. ಆವಾಗ ಅವ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಪೊಲೀಸರು. ನಾನು ಇದೇನು ಸರ್ ಇಷ್ಟೊಂದೆಲ್ಲ ಹಿಂಗೆ ಇಷ್ಟ ತಿಳ್ಕೊಂಬಿಡ್ತೀರ ಹೆಂಗೆ ಅಂದರೆ ನಾವು ತಿಳ್ಕೊಬೇಕು ರೀ, ನಾವು ತಿಳ್ಕೊಬೇಕು ಅಂತ ಆ ಥರದವರು ಇರ್ತಾರೆ. ಅದು ಹಂಗೆ ತುಂಬ ಮಜಾ ಅಂತ ಅನಿಸ್ತದೆ. ಹಾಗೆ ನನಗೆ ಗರುಡ ಗಮನದಲ್ಲಿ ನಾನು ನಿಜವಾಗ್ಲೂ ನಾನೇ ಇದು ಎಲ್ಲಿ ಕಂಡ್ಕೊಂಡಾಗಿ ಪೊಲೀಸ್ ರೋಲ್ ಅಂತ ಅನಿಸ್ಬಿಡ್ತು ನನಗೆ. ತುಂಬ ಇಷ್ಟ ಆಯ್ತು. ಬೆಸ್ಟ್ ನಿಜವಾಗ್ಲೂ ಸಖತ್. ನಾನು ಲಾಸ್ಟಲ್ಲಿ ಕಪಾಳ ಕೊಡೋದಿದೆಯಲ್ಲ, ನಾನು ಬಯಸ್ತಾ ಯಾವಾಗಲೂ ಅಂದ್ಕೋತಾನೆ ಅವ್ನಿಗೆ ಎದಕ್ಕೆ ಒಂದು ಸರಿ ಜಾಡ್ಸ್ ಹೋಗ್ಬಿಡ್ಬೇಕಲ್ಲ. ನಾನು ಹಂಗೆ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ಹೆಂಗಾರೆ ಸರಿ ಹೆಂಗಾರಿ ಅಥವಾ ವಾಪಸ್ ಹೋಗ್ಬಿಟ್ಟು ಹಿಂದಕ್ಕೆ ತಿರ್ಕೊಂಡು ಹೋಗ್ತಿರ್ತಾನಲ್ಲ ಅವಾಗ ಜಾಡ್ಸೋದು ಓಡೋಗ್ಬಿಡ್ಬೇಕು ಹಿಂಗೆ ಅಂದ್ಕೊತಿದ್ದೆ.
ಅದನ್ನು ಒಂದ್ಸರಿ ಚಟಾರ ಬಿಡ್ತಾನಲ್ಲ, ಖುಷಿ ಆಯ್ತು. ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲ ನಾವು ಏನೇ ನೋಡ್ಬೇಕಲ್ಲ, ಪ್ರೇಕ್ಷಕರಾಗ್ಬಿಟ್ವಿ ಅಂದ್ಕೊಳ್ಳಿ, ಅದು ಗೆದ್ದಿದೆ ಅಂತಾನೆ ಅದರ್ಥ. ಹಂಗಾಗಿ ಅದರಲ್ಲಿ ಅಷ್ಟೇ ಇದು. ಇದರಲ್ಲಿ ಪೊಲೀಸ್ ಅನ್ಸಲ್ಲ, ಪೊಲೀಸ್ ಅನ್ಸಲ್ಲ ಇದರಲ್ಲಿ. ಪೊಲೀಸ್ ಅನ್ಸಲ್ಲ ಇದರಲ್ಲಿ. ಸರಿ, ಶಾಕಾಹಾರಿ ಟ್ರೈಲರ್ ನೋಡಿದಾಗ ಅವನ್ನ ನಿಮ್ಮ ಒಂದು ಕ್ಯಾರೆಕ್ಟರ್ ಮೇಲೆ ಅವನು ಮುಗ್ಧ ಅಂತನೂ ಅನಿಸುತ್ತೆ, ಏನೋ ವಿಲಕ್ಷಣವಾಗಿದೆ ಅಂತನೂ ಅನಿಸುತ್ತೆ. ತುಂಬ ಒಂಥರ ಡಿಫ್ರೆಂಟ್ ಶೇಡ್ಸ್ ಇರುವಂಥ ಕ್ಯಾರೆಕ್ಟರ್. ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ. ನೀವು ಮಾಡಿರೋಂಥ ಪಾತ್ರಗಳು ಈಗ ಒಂದು ಚೌಕಟ್ಟಿಗೆ ಹಾಕ್ಬಿಡ್ತಾರೆ ಜನ ಅಂತ ನೀವೇ ಹೇಳ್ತಾ ಇದ್ರಿ. ಒಂದು ಪಾತ್ರ ಸಿಕ್ಕಿದ್ರೆ ಅದೇ ಥರದ್ದೊಂದು ಬರ್ತಾನೆ ಹೋಗುತ್ತೆ ಅಂತ. ಈ ಸೀರಿಯಸ್ ಪಾತ್ರಗಳಿಗೆ ಎಲ್ಲರೂ ಆ್ಯಕ್ಟರ್ಸ್ ಹೇಳ್ತಾರೆ ಒಂದಷ್ಟು ತಯಾರಿ ಬೇಕು ಹಾಗೆ ಹೇಗೆ ಅಂತ. ಕಾಮಿಡಿ ಪಾತ್ರಗಳನ್ನು ಮಾಡಬೇಕಾದ್ರೂ ಅಷ್ಟೇ ತಯಾರಿ ಬೇಕಾ, ಇನ್ನೂ ಹೆಚ್ಚಿನ ತಯಾರಿ ಬೇಕಾ, ಅಥವಾ ನಿಮ್ಗೆ ಅದು ಸರಾಗವಾಗಿ ಬರುತ್ತೆ ಅಂತ ಅನ್ಸುತ್ತೆ ಸರ್? ಇಲ್ಲ, ಕಾಮಿಡಿ ನಾನು ಅದನ್ನು ಆ್ಯಕ್ಚುಲಿ ಆ ಥರ ಟ್ರ್ಯಾಕ್ ಕಾಮಿಡಿ ನಾನು ಪಾತ್ರದೊಳಗಿನ ಕತೆ ಮೂಲಕನೇ ನಾನು ಮಾಡಿರೋದು. ನಾನು ಟ್ರ್ಯಾಕ್ ಕಾಮಿಡಿ ಪ್ರಾರಂಭದಲ್ಲಿ ಎಲ್ಲ ಒಂದು 2-3 ಸಿನಿಮಾ 2-3 ಮಾಡಿದೆ. ಆಮೇಲೆ ಆ ಟ್ರ್ಯಾಕ್ ನನಗೆ ಯಾಕೋ ಅದಕ್ಕೋಸ್ಕರ ಕಾಮಿಡಿಗೋಸ್ಕರ ಕಾಮಿಡಿ ಮಾಡೋದು ನನಗೆ ಅದು ಯಾಕೋ ನನಗೆ ಅದು ಏನು ಆಗ್ತಿಲ್ವಲ್ಲ ಅಂದ್ಕೊಂಡು ನಾನು ಬೇಡ. ಆಮೇಲೆ ಕಥೆಯೊಳಗೆ ನನಗೆ ಕಾಮಿಡಿ ಬಂತು ಅಂದ್ರೆ ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಮೆಂಟಲಿ ಮತ್ತು ಫಿಸಿಕಲ್ ಎರಡು ತಯಾರಿ ಬೇಕಾಗುತ್ತದೆ. ಏನೇನೋ ಗೊತ್ತಿಲ್ಲ, ಏನೊಂದು ಸಿಗ್ತಾವ, ಫಿಸಿಕಲಾಗಿ ಏನಾದ್ರು ಸಿಗುತ್ತಾ, ಮೆಂಟಲಿ ಆ ಥರದ್ದು. ಈಗ ಸುಮ್ಮನೆ ಈಗ ಅಲ್ಲಿ ಯಾರೋ ಒಬ್ಬ ಕೂತಿದ್ದಾನೆ ಸರ್, ಅಲ್ಲಿ ಇಲ್ಲಿಂದ ಇಲ್ಲಿ ಕೂತಿರ್ತೀರಿ ಸರ್, ಇಲ್ಲಿಂದ ಕೂತಿದ್ದಾರೋ ಹೋಗ್ಬಿಟ್ಟು ಅಲ್ಲಿ ಬಗ್ ನೋಡ್ತೀರಿ ಅಲ್ಲಿಂದ ಅಯ್ಯೋ ಅಂತ ಓಡೋಗ್ಬಿಡ್ತೀರಿ, ಇದು ಶಾರ್ಟ್ ಅಂದ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ಹಿಂಗೇನು ಹಿಂಗೆ ಸೀದಾ ಹೋಗಲ್ಲ, ಎಲ್ಲ ಮಂಡಿ ಮೇಲೆ ಹೋಗಿ ದೇಕೊಂಡು ಹೋಗ್ಬಿಡ್ತೀರಾ, ಅಲ್ಲೆಲ್ಲ ನೋಡ್ತೀರಾ, ಎಲ್ಲ ಓಡೋಗ್ಬಿಡ್ತೀರಾ. ಆ ಥರದ್ದು ಏನೋ ಅದಕ್ಕೆ ಫಿಸಿಕಲಿ ಮೆಂಟಲಿ ಜಾಸ್ತಿ ಬೇಕು. ಈ ಥರದ್ದು ಸೀರಿಯಸ್ ಪಾತ್ರಗಳಿಗೆ ಮೆಂಟಲ್ ಸ್ಟ್ರೈನ್ ಜಾಸ್ತಿ ಆಗುತ್ತೆ ನಿಮಗೆ. 16 ಥರದ್ದು ಎಲ್ಲೆಲ್ಲ ಯೋಚನೆ ಹೋಗ್ತಾನೇ ಇರುತ್ತೆ ಏನೇನೋ. ಆಮೇಲೆ ಎಸ್ಪೆಷಲಿ ನಾವೆಲ್ಲ ಕಲಾವಿದರುಗಳು ಯಾರೇ ಆಗಲಿ, ನಾವು ಸಿನಿಮಾದವ್ರು ಅಂದರೆ ಈ ಕತ್ತರಿಸೋದು ಸ್ವತಃ ನಾವು ಮಾಡಿರೋಕ್ಕಾಗಲ್ಲ ಅಲ್ಲ, ಹೇಳೋದು ಮಾಡಿರಲ್ಲ ಅದನ್ನು ಹಿಂಗೆ ಕೆಟ್ಟದ್ದನ್ನು ಯಾವ್ದು ಕೆಟ್ಟತನದ್ದು ಯಾರನ್ನೋ ಬಿಲ್ಡಿಂಗ್ ಮೇಲೆ ತಳ್ಬಿಡೋದು, ಅವೆಲ್ಲ ಎಲ್ಲವೂ ಕಲ್ಪಿಸ್ಕೊಳ್ಳೋದೆ ಅಲ್ವಾ. ಈ ಕತ್ತರಿಸೋದು ಅಷ್ಟೇ. ಬೊಟ್ಟ ಅಂದರೆ ಅವನು ಮೆಣಸಿನ್ಕಾಯಿ ಚಿಕ್ಕದು ತೊಗೋಬೋದು ಚಾಕುನ, ಆಮೇಲೆ ಇನ್ನು ಸ್ವಲ್ಪ ಸೋರೆಕಾಯಿ ಬುರುಡೆಕಾಯಿ ಚಕ್ಕೆ ಇನ್ನು ಸ್ವಲ್ಪ ದೊಡ್ಡ ತೊಗೋಬೋದು, ತೆಂಗಿನಕಾಯಿ ಸೋರಕ್ಕೆ ಮಚ್ಚಿಡ್ಕೊಬಾರ್ದು, ಮಚ್ಚು ತೊಗೋಬೋದು ಅವನು ಸುಲಿಯೋಕ್ಕೆ. ಅವನು ಮಚ್ಚಿಡ್ಕೊಂಡಿರ್ತಾನೆ. ಆದರೆ ಕತ್ತರಿಸ್ತಾನೆ ಅಂತಂದರೆ, ದೇಹನ ಕತ್ತರಿಸ್ತಾನೆ ಅಂತಂದರೆ ಅದು ಬೀಭತ್ಸ ಅಲ್ವ ನಿಮಗೆ. ಅದರದ್ದು ಮತ್ತು ಅದರ ರಕ್ತ ಮೂಳೆ ಎಲ್ಲ ಅವನದು ದೇಹನ ಕತ್ತರಿಸ್ಕೊಳಕ್ಕಾಗುತ್ತಲ್ಲ. ಅವನು ಪಾಪ ಅವನು ಯಾವಾಗ ಕತ್ತರಿಸೋನಲ್ಲ. ಒಂದು ರೀತಿ ಎಲ್ಲವನ್ನು ಮಾಡಿ ತುಂಬ ಪ್ರಶಾಂತವಾಗಿರೋದು ಬೇರೆ ಥರ. ಅದಕ್ಕೆ ಹೌದು, ಮಾಡೋಕ್ಕಿಂತ ಮುಂಚೆ ಒಂದು ಶುರುವಾಗುತ್ತಲ್ಲ ಭಯ, ಆವಾಗ ಒಂಥರ ಇರುತ್ತೆ ಮನಸ್ಥಿತಿ. ಆ ಶೇಡ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ಸುಜೇಶ್ ಶಾಸ್ತ್ರಿ ಅಂತ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನು ಗ್ರಾಮಸ್ಥ. ಇವು ಕರ್ಕೊಂಡಿರ್ತಾರಲ್ಲ, ಕರ್ಕೊಂಡು ಯಾರು ನೋಡಿದ್ರು ಏನಿವರು ಸುಬಣ ಏನೋ ಮಾಡಿ ತಾಮರ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಬೇವರ್ಸಿ ಪಾತ್ರ ಅದು ತುಂಬ ಚೆನ್ನಾಗಿ, ವೆರಿ ಕನ್ವಿನ್ಸಿಂಗ್ಲಿ. ಮಗು ಹೆಂಗಿರ್ತದೆ ಈಗ ನೋಡಿ, ಈ ಬರ್ತಾ ಏನು ಮಾಡಿದ್ಯಾ ತಾಂಬ ಹೌದಾ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಹಾಗೆ ಆ ಥರದವೆಲ್ಲನೂ ಸ್ವಲ್ಪ ನಿಮಗೆ ಹತ್ತಿರಕ್ಕೆ ಇದ್ದಂಗೆ. ಆ ಹೋಟ್ಲಿಗೆ ಎಷ್ಟು ಅವರೆಲ್ಲ ಸುಮಾರು ವರ್ಷಗಳಿಂದ ಬರ್ತಿದ್ದಾರೆ ನನಗೆ, ಅವಾಗ ಅದು ಬೇಕಲ್ಲ. ನಾನು 40 ವರ್ಷದಿಂದ ಆ ಹೋಟ್ಲ್ ಕೆಲಸ ಮಾಡ್ಕೊಂಬಂದಿದ್ದೀನಿ ಅಂದಾಗ ಇವೆಲ್ಲ ಸಬ್ಟೆಕ್ಸ್ಟು. ಅವು ಇದಕ್ಕೋಸ್ಕರ ಎಲ್ಲೋ ಒಂದು ಸರಿ ಸಣ್ಣದಾಗಿ ಹೇಳ್ಬೋದು ಅಷ್ಟೇ. ಬಟ್ ನಾನು ಜನಕ್ಕೆ ಅನಿಸ್ಬೇಕಲ್ವ ಇವರೊಂದು, ಅದನ್ನೆಲ್ಲ ದೊಡ್ಡ ಬೂದ್ಗಾಜ್ ಹಾಕ್ಬಿಟ್ಟು ಕುಸರಿ ಕೆಲಸ ಮಾಡಿ ತೆಗೆದವ್ರೆ. ಓಕೆ. ಸೊ ರಘು ಸರ್, ನೀವು ರಂಗಭೂಮಿ ಕಲಾವಿದರು, ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಬಂದಿತ್ತು. ಯಾವತ್ತಾದರೂ ನಿಮಗೆ ಕ್ಯಾಮ್ರಾ ಮುಂದೆ ನಿಂತಾಗ ಯಾವುದಾದ್ರೂ ಭಯ ಕಾಡಿದೆಯಾ ಸರ್? ಯಾವತ್ತಾದರೂ? ಅದು ಭಯ ಅಂತ ಆಗಲ್ಲ. ಈ ಹಾವು ಚಳು ನೋಡ್ರೆ ಭಯ ಹುಟ್ಟುತ್ತೆ. ಇಲ್ಲಿ ಕಸಿವಿಸಿ ಆಗ್ಬಿಡೋದು ಪ್ರಾರಂಭಕ್ಕೆ. ಕಟ್ ಅಂತ ಹೇಳ್ತಿದ್ರಲ್ಲ, ನಾವಿನ್ನೂ ನಾಟಕದವ್ರು ಹಿಂಗೆ ಶುರು ಮಾಡಿ ನಾವು ನಾಟಕ ಡೈಲಾಗ್ ಹೇಳಕ್ಕೆ ಶುರು ಮಾಡಿದ್ವಿ ಅಂದ್ರೆ ಹಂಗೆ ಹೋಗ್ತಿರ್ಬೇಕು, ರಭಸ್ವಾಗದು, ನಿಲ್ಬಾರ್ದು ಅದು. ಇನ್ನೂ ಹಿಂಗೆ ಪ್ರಿಪೇರ್ ಮಾಡಿ ಹಿಂಗೆ ನೋಡಿ ಕಟ್ ಅಂದ್ಬಿಡೋರು. ಇವ್ರು ಏನೇ ಅವರು ಅಷ್ಟೇ ಸಾಕ್ರಿ, ಆಮೇಲೆ ಸುಮ್ಮನೆ ಅಂತ ಅನ್ನೋರು, ಸಜೆಷನ್ ಇದೆ ಸುಮ್ಮನಿರಿ ಅಂತಂದ್ರು. ನಂಗೆ ಪ್ರಿಪೇರ್ ಆಗಿದ್ದಲ್ಲ, ಏನಪ್ಪ ಏನು ಹೇಳಿದ್ರು ಕಟ್ ಹೇಳ್ತಾರಲ್ಲ ಅಂತ. ಅದು ಸೆಟ್ ಆಗ್ಬೇಕಂದ್ರೆ ನನಗೆ 10 ವರ್ಷ ಬೇಕಾಯಿತು. ಕಸಿವಿಸಿ ಭಯ ಆಗಲ್ಲ, ಒಂಥರ ಕಿರಿಕಿರಿ ಅದು. ಅಯ್ಯೋ ಅಂದ್ಬಿಟ್ಟು ಅದು ಆಮೇಲಿಂದ ಸೆಟ್ ಮಾಡ್ಕೊಂಡು ಹೌದಲ್ವಾ
ಅದನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ ನಾನು. ಕಣ್ಣು ಮಾತ್ರ ಬಳಸ್ಬೋದಾ. ಆಗ ಹೆಚ್ಚಿನ ಈಗ ನಾನು ಇಷ್ಟು ವರ್ಷ ಆದಮೇಲೆ ಎಲ್ಲ ಕ್ಯಾಮ್ರಾಮೆನ್ಗಳು ಒಂಥರ ಪರಿಚಯ ಇದ್ದಾರೆ. ನಾವೇ ಮೊದಲಿಗಿದ್ದರೆ ತಮಿಳರು ಜಾಸ್ತಿ ಇದ್ದರು, ತೆಲುಗರು ಇದ್ದರು. ಎಲ್ಲ ನಮ್ಮ ಕನ್ನಡದ ಕ್ಯಾಮ್ರಾಮನ್ಗಳು ಜಾಸ್ತಿ ನಾವು ಕೆಲಸ. ಹೆಗ್ಡೆ ಅವರಾಗ್ಬೋದು, ನಮ್ಮ ಚಂದ್ರು ಅವರಾಗ್ಬೋದು, ಕೃಷ್ಣಪ್ಪ ಆಗ್ಬೋದು, ಈಗ ಇವರು ವೀನಸ್ ಮೂರ್ತಿ ಅಂತೆ, ಎಲ್ಲ ಜಾಸ್ತಿ ನಮ್ಮ ಕನ್ನಡದ ಕರೆಕ್ಟ್. ಅವರು ಏನೋ ಒಂದು ಸರ್ ಹೇಳ್ಬಿಡ್ತಾರೆ, ಸರ್ ಇಷ್ಟು ಕ್ಲೋಸ್ ಇದೆ ಅಂತ ಹೇಳ್ತಾರೆ. ಆವಾಗ ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಅದು ಸಖತ್ ಖುಷಿಯಾಗುತ್ತೆ ಆ ಥರದ್ದು ಆ್ಯಕ್ಟ್ ಮಾಡೋಕ್ಕೆ. ಇವಾಗ ಕಣ್ಣಲ್ಲಿ ಆ್ಯಕ್ಟ್ ಮಾಡಬೇಕು, ಏನೋ ಒಂದು ಅದು ಬರ್ತೀರಾ ಹಿಂಗೆ ಮಾಡ್ತೀರಾ ಅಂತಂಗೆ, ಸರ್ ಅದಷ್ಟೇ ಇದೆ, ನೀವಿಬ್ರದ್ದು ಇಷ್ಟೇ ಇದ್ದೀರಾ, ಅವೆಲ್ಲನೂ ಈಗ ಎಂಜಾಯ್ ಮಾಡ್ತೀನಿ, ಸಖತ್ ಎಂಜಾಯ್ ಮಾಡ್ತೀನಿ ಈಗ ಅದನ್ನು. ಮೊದಲಿಗೆ ಅವ್ರನ್ನೇ ಒಂಥರ ಕೆಟ್ಟ ನೋಡ್ಬಿಡ್ತಿದ್ದೆ, ಹಿಂಗೆ ಇವೇನೇ ಇವರು ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ವಲ್ಲ ಅಂತ ಅವ್ರು. ಸರ್, ನಿಮ್ಮ ಇಡೀ ಸಿನಿ ಪಯಣದಲ್ಲಿ ಯಾವುದಾದ್ರೂ ಒಂದು ಪಾತ್ರ ನೀವು ಮಾಡಿರೋದು ತುಂಬ ತಲೆಯಲ್ಲಿ ಕೂತು ಕಾಡ್ಬಿಟ್ಟಿದೆ ಅನ್ನೋ ಥರ ಯಾವುದಾದ್ರೂ ಇತ್ತ ಸರ್? ಆ ಥರದ್ದು ನನಗೆ ಅದು ಒಂದೇ ಒಂದು ಅಂತ ಹೇಳಿದ್ರೆ ಮಿಕ್ಕಿದ ಡೈರೆಕ್ಟ್ರಿಗೆಲ್ಲ ಬೇಜಾರಾಗುತ್ತೆ. ಹಂಗಾಗಿ ಇದ್ದಾವೆ ಅದೆಲ್ಲ ಒಳಗಿರೋ ಒಂಥರ ಒಳಗೆ ಇರ್ತವೆ ಆ ಥರದ್ದು ಕಾಡಿದ ಪ್ರಶ್ನೆಗಳು. ನಾನು ಹೇಳಿದ್ನಲ್ಲ, ನನಗೆ ಹಾಗೆ ಇದು ತುಂಬ ಡಿಫ್ರೆಂಟ್. ಇದು ಯಾಕೆ ಡಿಫ್ರೆಂಟು ಅಂತಂದರೆ, ನಾಟಕದಲ್ಲಿ ಮಾತ್ರ ಸೂತ್ರಧಾರ ಇರ್ತಾನೆ, ಸಿನಿಮಾದಲ್ಲಿ ಸೂತ್ರಧಾರ ಯಾವಾಗಲೂ ಇರೋದಿಲ್ಲ. ಸಿನಿಮಾದಲ್ಲಿ ಬರೋದಿಲ್ಲ ಸೂತ್ರಧಾರ, ಚಾನ್ಸೇ ಇಲ್ಲ. ದುನಿಯಾ ಸಿನಿಮಾದಲ್ಲಿ ಸೂರಿ ಮಾಡಿ ಸೂತ್ರಧಾರನ ಪಾತ್ರ. ಅವ್ನು ಯಾರನ್ನ ಸತ್ರೂ ಅದ್ರ ಹಿಂದಿನ ನೈಟ್ ಅವನು ಆರಾಮ್ಸೆ ಅವ್ರ ಜೊತೆ ಕುಡಿದು ಎಣ್ಣೆ ಹೊಡೆದಿರ್ತಾನೆ. ಹೇಳಿ ಸತ್ತೋದ ಹೋಗಲ್ಲ, ಫಸ್ಟಾಗಿ ಹೋಗಿ ಮೇಲಕ್ಕೆ ಹೋಗಲ್ಲ ಅಂತ ಆರಾಮಾಗಿರ್ತಾನೆ. ಅಂದರೆ ಅವ್ನಿಗೆ ಯಾವುದು ಸಾವು ನೋವು ದುಃಖ ಏನು ಆ ಥರದ್ದು ಏನು ಫೀಲ್ ಆಗಲ್ಲ. ಅವ್ನಿಗೆ ಹಂಗಿರ್ತಾನೆ, ನಿರ್ಲಿಪ್ತವಾಗಿರ್ತಾನೆ. ಸತ್ರು ಒಂದೇ ರಿಯಾಕ್ಷನ್ ಅವರು, ಆದರೆ ಅದು ಮಾತುಗಳೆಲ್ಲ ತಪ್ಪು ಥರ ಬರ್ತಾ ಇರ್ತವೆ. ಆ ಥರದ್ದು ಸೂತ್ರಧಾರ ಇದು ಹೆಂಗೆ ಸಾಧ್ಯ, ಸಿನಿಮಾದಲ್ಲಿ ಹೆಂಗೆ ಸಾಧ್ಯ ಅಂತ ಗೊತ್ತಿಲ್ಲ. ಸೂರ್ಯದ ಹೆಂಗೆ ಯೋಚನೆ ಮಾಡಿ ಬರೋದು ಅದು ಗೊತ್ತಿಲ್ಲ. ಅದು ಬಿಟ್ಟು ನನಗೆ ಈ ಸುಮ್ಮನೆ ಇರೋ ಪಾತ್ರಗಳಿದಾವಲ್ಲ, ಅವು ನಮ್ಮನ್ನು ಬಿಡಲ್ಲ. ಅದು ನಿಮಗೆ ಈಗ ನಾವು ಇದನ್ನು ಇವತ್ತು ನನಗೆ 22ನೇ ಇಸ್ವಿಲ್ ಶುರುವಾಗಿದ್ದು ಅಂತ ಕಾಣುತ್ತಲ್ವ? ಹೌದು ಸರ್. ಇನ್ನೂ ನನಗೆ ಅದು ಹೋಗಿಲ್ಲ ಗುಂಗು. ಹಂಗೆ ಅವೊಂದು ಸ್ವಲ್ಪ ಹಂಗೇನೋ ಮರ್ತಂಗಾಗಿತ್ತು ನಮ್ಮದೆಲ್ಲ ಡಬ್ಬಿಂಗೆಲ್ಲ ಮಾಡ್ಕೊಂಡು ಮತ್ತೆ ಅದು ಹಿಂಗೆಲ್ಲ ಆಯ್ತಾ ಅಂತ ಮತ್ತೆ ಅದು ರೀಕಾಲ್ ಆಗೋದು, ಹಿಂಗೆ ಮಾಡಿದ್ದು ಅಂತ. ಆಮೇಲೆ ಈಗ ಅದು ಮ್ಯೂಸಿಕ್ ಆಗಿಲ್ಲ ಮತ್ತೆ ತೋರ್ಸೋಕ್ಕೆ ಶುರು ಮಾಡಿದ ಅಷ್ಟೇ ಈಗ ಮತ್ತೆ ಬೇರೆ ಥರ ಕಾಣ್ತಿದೆ. ಮ್ಯೂಸಿಕ್ ಒಂದು ಪಾತ್ರ ಆಯ್ತಲ್ಲ, ಅಲ್ಲಿ ಮ್ಯೂಸಿಕ್ ಒಂದು ಪಾತ್ರ ಹತ್ಕೊಳ್ಳಿ, ಈಗ ಮತ್ತೆ ಬೇರೆ ಕಾಣ್ತಿದೆ. ಈಗ ಈ ಥರ ಅರ್ಥ ಬಂತ ಅಂತ ಅನಿಸುತ್ತೆ. ಹಂಗಂಗದು ಆಮೇಲೆ ನನಗೆ ಇದರಲ್ಲಿ ಎಲ್ಲರೂ ನನ್ನ ಮಾತನ್ನು ಭಾಳ ಪ್ರಿಯ ಮಾಡ್ತೀನಿ. ನನಗೆ ಮೌನದಲ್ಲೇ ಮಾಡಿಸ್ಬಿಟ್ಟಿದ್ದಾರೆ. ಮಾತು ಕಮ್ಮಿ ಇದೆಯಲ್ಲ, ನನಗೆ ತುಂಬ ಕಮ್ಮಿ ಮಾತು ನನಗೆ ಇದರಲ್ಲಿ. ಅವೆಲ್ಲನೂ ಕಾಡ್ತಾ ಬಿಡಲ್ಲ. ಈಗ ನಾವು ಇಷ್ಟು ಅಂದ್ಕೊಂಡ್ರೆ ಕೆಲವೆಲ್ಲನೂ ಈಗ ನಾನು ಸೈಲೆಂಟ್ ಆಗ್ಬೋದು, ಇವತ್ತು ನಾನು ಅದನ್ನು ಅರ್ಥ ಆಗ್ಬೋದು, ಅದು ರಿಲೀಸ್ ಆಗಲಿಲ್ಲ, ಅದನ್ನ ಅರ್ಥ ಅಂದ್ಬಿಟ್ಟು ಮೊದಲ ಸಲ ಆಗ್ಬೋದು. ಅವೆಲ್ಲ ನನಗೆ ಬಡವರ ಎಸ್ಕಲ್ಲು, ಟಗರು ಪಲ್ಯ ಅವೆಲ್ಲನೂ ಅಷ್ಟೇ, ಅವೆಲ್ಲನೂ ಬಿಡಲ್ಲ, ಕಾಡ್ತಾವೆ ಸುಮ್ಮನೆ. ಆಮೇಲೆ ಅಪ್ಪು ಸರ್ ಜೊತೆಗೆ ಒಂದು ರಾಮ್ ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ಅದು ರಿಮೇಕ್ ಸಿನಿಮಾ ಆ್ಯಕ್ಚುಲಿ. ಅದು ರಿಮೇಕು ಮಾಡ್ಬೇಕಾದ್ರೆ ಮಾತಾಡ್ತಾ ಸರ್ ಫಸ್ಟ್ ಹಾಫ್ ನಾನು ಸೈಲೆಂಟ್ ಆಗ್ಬಿಡ್ತೀನಿ ಸರ್, ಸೆಕೆಂಡ್ ಹಾಫು ಫಸ್ಟ್ ಹಾಫ್ ನಾನು ಮಾತಾಡ್ತೀನಿ ಸರ್, ಸೆಕೆಂಡ್ ಹಾಫ್ ಫುಲ್ಲು ನೀವು ಮಾತಾಡಿ ಸರ್, ನಾನು ಸೈಲೆಂಟ್ ಆಗ್ಬಿಡ್ತೀನಿ ಅಂತ. ಅವರು ನಮ್ಮ ಮಾದೇಶ್ ಡೈರೆಕ್ಟ್ರು ಮಾಡಿ ಅಂತಂದರು. ಅದನ್ನು ನಮಗೆ ರಿಮೇಕ್ ಪಿಕ್ಚರ್ ನಾವು ಅಷ್ಟು ಎಂಜಾಯ್ ಮಾಡಿದ್ದು ನನಗೆ. ಆಮೇಲೆ ಅದನ್ನು ಪರದೆ ಮೇಲೆ ಅಂತ ಅಯ್ಯೋ ಸಖತ್ತು ಇದಾಯಿತು. ಒಂದೊಂದು ಸರಿ ಹಂಗಾಗುತ್ತೆ ಆ ಥರ. ಓಕೆ, ಸೊ ಇಷ್ಟೊತ್ತು ನಮ್ಮ ಜೊತೆ ನೀವೆಲ್ಲರೂ ಡಿಸ್ಕಷನ್ ಮಾಡಿದ್ದು ತುಂಬ ಸಂತೋಷ ಆಯಿತು. ಶಾಖಾಹಾರಿ ಚಿತ್ರ ತುಂಬ ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.